ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯಲ್ಲಿ ಕರ್ಮ ಸನ್ಯಾಸ ಯೋಗ ಎಂಬ ಪಂಚಮೋಧ್ಯಾಯಕ್ಕೆ ಸ್ವಾಗತ. ಶ್ಲೋಕ 1-16. ಅತಃ ಪಂಚಮೋಧ್ಯಾಯಃ ಕರ್ಮ ಸನ್ಯಾಸ ಯೋಗಃ. ಈ ಅಧ್ಯಾಯವು ಅರ್ಜುನನ ಪ್ರಶ್ನೆಯ ಮೂಲಕ ಆರಂಭವಾಗುತ್ತದೆ. ಈ ಪ್ರಶ್ನೆಯು 3ನೆಯ ಅಧ್ಯಾಯದ ಆರಂಭದಲ್ಲಿ ವ್ಯಕ್ತಪಡಿಸಿದ ಅನುಮಾನದಂತೆಯೇ ತೋರಿದರೂ ಆ ಅನುಮಾನವಲ್ಲ. 2ನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿನ ಕೃಷ್ಣನ ಉಪದೇಶವು ಅರ್ಜುನನ ಗೊಂದಲದ ಮನಸ್ಸಿಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆಧ್ಯಾತ್ಮ ಸಾಧಕನು ಕರ್ಮವನ್ನು ಮಾಡುವುದೇ ಅಗತ್ಯವಿಲ್ಲವೋ ಏನೋ ಎಂದು ಅವನು ತಿಳಿದಿದ್ದ. ಈ ಅಧ್ಯಾಯದಲ್ಲಿ ಕರ್ಮವನ್ನು ಸನ್ಯಾಸ ಮಾಡುವುದೇ ಅಥವಾ ಕರ್ಮದಲ್ಲಿ ಭಾಗಿಯಾಗುವುದೇ, ಇವೆರಡರಲ್ಲಿ ಯಾವುದು ಶ್ರೇಷ್ಠ ಎಂದು ಅವನು ಕೇಳುತ್ತಾನೆ. ಸರಿಯಾದ ಕರ್ಮವನ್ನು ಮಾಡು ಮತ್ತು ದುಷ್ಕರ್ಮಗಳನ್ನು ಬುದ್ಧಿಪೂರ್ವಕವಾಗಿ ವಿರೋಧಿಸು ಎಂಬ ಕೃಷ್ಣನ ಬೋಧನೆಯು ಎಷ್ಟರ ಮಟ್ಟಿಗೆ ಅರ್ಜುನನಿಗೆ ಮನದಟ್ಟಾಗಿದೆ ಎಂಬುದನ್ನು ಆತ ಕೇಳುವ ಪ್ರಶ್ನೆಯ ಧಾಟಿಯೇ ಸೂಚಿಸುತ್ತದೆ. ಅರ್ಜುನನನ್ನು ಅವನ ಬೌದ್ಧಿಕ ಪತನದಿಂದ ತಪ್ಪಿಸಲು ಶ್ರೇಷ್ಠ ಆಚಾರ್ಯನಾದ ಕೃಷ್ಣನು ಬಹುಮಟ್ಟಿಗೆ ಪ್ರಯತ್ನಿಸಿದ್ದನು. ಸ್ವಲ್ಪ ಮಟ್ಟಿಗೆ ಅರ್ಜುನನು ಮಾನಸಿಕ ಸಮತೋಲನವನ್ನು ಪಡೆದಿದ್ದು, ಕರ್ಮವನ್ನು ಬುದ್ಧಿವಂತಿಕೆಯಿಂದ ಮಾಡುವುದಾದರೆ ಅದು ಪ್ರಗತಿಗೆ ಸಾಧನವಾಗುತ್ತದೆ ಎಂದು ನಿಶ್ಚಯ ಮಾಡಿಕೊಂಡಿದ್ದನು. ಇಲ್ಲಿ ಕರ್ಮ ಎಂದರೆ ವೇದದಲ್ಲಿ ಹೇಳಿರುವ ಯಜ್ಞ, ಯಾಗ ಮತ್ತು ಹೋಮಗಳು ಇತ್ಯಾದಿ, ಮತ್ತು ಸನ್ಯಾಸ ಎಂದರೆ ಎಲ್ಲವನ್ನೂ ತ್ಯಜಿಸಿ ಹಿಮಾಲಯಕ್ಕೆ ಹೋಗಿ ಏನೂ ಕೆಲಸ ಮಾಡದೆ, ಏನನ್ನೂ ಸೇವಿಸದೆ ಪ್ರಯತ್ನಪೂರ್ವಕವಾಗಿ ತನ್ನನ್ನೇ ಹಿಂಸಿಸಿಕೊಳ್ಳುವುದು ಎಂದು ಅರ್ಜುನನು ತಿಳಿದಿದ್ದ. ರಾಜಮನೆತನಕ್ಕೆ ಸೇರಿದ್ದ ಬುದ್ಧಿವಂತನಾದ ಅರ್ಜುನನಲ್ಲೇ ಇಂತಹ ಅಭಿಪ್ರಾಯವಿದ್ದಿದ್ದರೆ ಆ ಯುಗದ ಇತರ ಜನರು ಈ ರೀತಿಯ ತಮ್ಮ ಅಜ್ಞಾನದಿಂದ ಎಂತಹ ಸ್ಥಿತಿಯಲ್ಲಿದ್ದರು ಎಂಬುದನ್ನು ಸುಲಭವಾಗಿ ಊಹಿಸಬಹುದು. ನಮ್ಮ ಧಾರ್ಮಿಕ ಸಂಸ್ಕೃತಿಯಲ್ಲಿರುವ ಇಂತಹ ಶಬ್ದಗಳಿಗೆ ಹೊಸ ರೂಪವನ್ನು ಕೊಟ್ಟು ಹಿಂದೂ ಜನಗಳನ್ನು ಪುನರುಜ್ಜೀವಗೊಳಿಸುವ ಪ್ರಯತ್ನವೇ ಕೃಷ್ಣನು ಮಾಡಿದ್ದು. ಯಜ್ಞ ಅನ್ನುವಂಥ ಶಬ್ದವೂ ಕೂಡ ಅದೇ ರೀತಿ ಆಗಿತ್ತು. ಅದನ್ನು ವಿಶಾಲವಾದ ಅರ್ಥದಲ್ಲಿ ಪರಮಾತ್ಮನು ಗೀತೆಯಲ್ಲಿ ಬಳಸಿದ್ದಾನೆ. ಕೆಲವೇ ಅದೃಷ್ಟವಂತರು ಅನುಭವಿಸುತ್ತಿದ್ದ ವೇದಗಳ ರಹಸ್ಯ ನಿಧಿಯನ್ನು ಇಡೀ ಮಾನವ ಜನಾಂಗವೆಲ್ಲ ಅನುಭವಿಸುವಂತೆ ಪರಮಾತ್ಮನು ಮಾಡಿದ್ದಾನೆ. ಕರ್ಮಯೋಗವನ್ನು ವಿವರಿಸಿದ ನಂತರ ಹೇಗೆ ಬುದ್ಧಿವಂತಿಕೆಯಿಂದ ಕರ್ಮ ತ್ಯಾಗ ಮಾಡಿ ಆತ್ಮನನ್ನು ಹೋಗಿ ಸೇರಬಹುದು ಎಂಬ ರಹಸ್ಯವನ್ನು ಕೃಷ್ಣನು ವಿವರಿಸಬೇಕಾಯಿತು. ಒಬ್ಬ ವ್ಯಕ್ತಿಯು ಇನ್ನೊಬ್ಬ ವ್ಯಕ್ತಿಯನ್ನು ಜಡತ್ವದಿಂದ ಹೊರಬರುವಂತೆ ಮಾಡಲು ಚಟುವಟಿಕೆಯೇ ಮೊದಲ ಮೆಟ್ಟಲು. ಈ ಹಂತದಲ್ಲಿ ವ್ಯಕ್ತಿಯ ಅಹಂಕಾರವು ಅವನ ಚಟುವಟಿಕೆಗಳನ್ನು ಅಗತ್ಯವಾಗಿ ನಿರ್ಧರಿಸುತ್ತದೆ. ಹೀಗೆ ತಮಸ್ಸಿನಿಂದ ಕೂಡಿದ ಜಡತ್ವವು ಚೈತನ್ಯದಿಂದ ಕೂಡಿದ ಚಟುವಟಿಕೆ ಅಂದರೆ ರಜಸ್ ಆಗಿ ಪರಿವರ್ತನೆಗೊಳ್ಳಬೇಕು. ಅಲ್ಲಿಂದ ಮುಂದೆ ಅದು ಸತ್ವಕ್ಕೆ ಬರಬೇಕು. ಇದು ಅಹಂಕಾರ ರಹಿತ ಯಜ್ಞ ಭಾವದಿಂದ ಕರ್ಮ ಮಾಡುವುದರ ಮೂಲಕ ಮಾತ್ರ ಸಾಧ್ಯ. ಹೀಗೆ ಉನ್ನತ ಮಟ್ಟಕ್ಕೇರಿದಾಗ ವ್ಯಕ್ತಿಯು ಆಂತರಿಕ ಶಾಂತಿ, ಸಮಾಧಾನ, ಪರಿಶುದ್ಧತೆ ಹಾಗೂ ಆನಂದವನ್ನು ಸ್ವಲ್ಪ ಮಟ್ಟಿಗೆ ಪಡೆಯುತ್ತಾನೆ. ಇಂತಹ ಮಾನಸಿಕ ಸಮಾಧಾನವಿದ್ದರೆ ಮಾತ್ರ ಸಚ್ಚಿದಾನಂದ ಆತ್ಮನ ನೆಲೆಯನ್ನು ಧ್ಯಾನದ ಮೂಲಕ ಹೋಗಿ ಸೇರಬಹುದು. ಆತ್ಮನ ದರ್ಶನ ಪಡೆಯುವಲ್ಲಿ 3 ನಿರ್ದಿಷ್ಟ ಹಂತಗಳಾದ ಬಯಕೆಯಿಂದ ಪ್ರೇರಿತ ಚಟುವಟಿಕೆಗಳು ಅಂದರೆ ಕರ್ಮಗಳು, ಬಯಕೆ ಇಲ್ಲದ ಚಟುವಟಿಕೆಗಳು ಅಂದರೆ ಕರ್ಮಯೋಗ, ಮತ್ತು ಕಡೆಯದಾಗಿ ಪರಿಶುದ್ಧ ಧ್ಯಾನ. ಇವುಗಳು ಮಹಾಭಾರತ ಹಾಗೂ ಗೀತೆಯ ಕರ್ತೃವಾದ ಕವಿ ವ್ಯಾಸರ ಸ್ವಂತ ಕೊಡುಗೆಯೇನಲ್ಲ. ವೇದಗಳಲ್ಲಿ ಆಗಲೇ ಸೂಚಿಸಿರುವ ಈ ವಿಧಾನವನ್ನು ಬುದ್ಧಿವಂತಿಕೆಯಿಂದ ಬೇರೆ ಶಬ್ದಗಳಲ್ಲಿ ಅವರು ಇಲ್ಲಿ ವಿವರಿಸಿರುತ್ತಾರೆ. ವೇದದಲ್ಲಿ ಆತ್ಮದರ್ಶನಕ್ಕೆ ಕ್ರಮಬದ್ಧ ವಿಧಾನವನ್ನು ಹೇಳಿರುವುದನ್ನು ನಾವು ಕಾಣುತ್ತೇವೆ. ವೇದದ ಮಂತ್ರ ಭಾಗವು ಪ್ರಕೃತಿಯ ಶಕ್ತಿ ಹಾಗೂ ಸೌಂದರ್ಯದ ವಿಶಾಲತೆಯಲ್ಲಿ ಮನಸ್ಸು ಮೋಹಗೊಂಡು ಆಶ್ಚರ್ಯದಿಂದ ಅಲ್ಲೇ ಲೀನವಾಗುವ ಭಾವವನ್ನು ವ್ಯಕ್ತಪಡಿಸಿದರೆ, ಬ್ರಾಹ್ಮಣ ಭಾಗವು ವ್ಯಕ್ತಿಯ ಬಯಕೆಗಳ ಪೂರೈಕೆಗೆ ಅಗತ್ಯವಾದ ಯಜ್ಞ ಯಾಗಾದಿಗಳನ್ನು ವಿಧಿಸುತ್ತದೆ. ಬ್ರಾಹ್ಮಣ ಭಾಗವಾದ ನಂತರ ವೇದದಲ್ಲಿ ಆರಣ್ಯಕಗಳು ಎಂಬ ಭಾಗವಿದೆ. ಅದರಲ್ಲಿ ಉಪಾಸನೆಗಳ ವಿಧಾನವನ್ನು ಹೇಳಿದೆ. ಯಾವ ಬಯಕೆಯೂ ಇಲ್ಲದೆ ಶುದ್ಧ ಮನಸ್ಸಿನಿಂದ ಇವುಗಳನ್ನು ಮಾಡಬೇಕು. ಇಂತಹ ಬಯಕೆ ಇಲ್ಲದ
ಅಂದರೆ ಆಸೆ ಇಲ್ಲದ ಕರ್ಮಗಳು ಯಜ್ಞಗಳು ಸಾಧಕನ ಮನಸ್ಸು ಬುದ್ಧಿ ಎಂಬ ಅಂತಃಕರಣವನ್ನು ಶುದ್ಧಿಗೊಳಿಸಿ ಆತ್ಮ ತತ್ವವನ್ನು ತಿಳಿಯಲು ಸಹಕಾರಿಯಾಗುತ್ತವೆ. ಗೀತೆಯಲ್ಲೂ ಸಹ ಇದೇ ವಿಧಾನವನ್ನು ಬೇರೆ ಶಬ್ದಗಳಲ್ಲಿ ಹೇಳಿದೆ. ವಾಸ್ತವವಾಗಿ ವಿಧಾನಗಳೆಲ್ಲ ಒಂದೇ, ಹೇಳಿದ ರೀತಿ ಮಾತ್ರ ಬೇರೆ ಅಷ್ಟೇ. ಉತ್ಸಾಹಿ ವಿಮರ್ಶಕರು ಈ ಬದಲಾವಣೆಯಿಂದ ಸಂಪೂರ್ಣ ಮಾನವನ ವ್ಯಕ್ತಿತ್ವವನ್ನು ಆಂತರಿಕವಾಗಿ ವೃದ್ಧಿಪಡಿಸಿಕೊಳ್ಳಲು ಅಥವಾ ಮಾರ್ಪಡಿಸಿಕೊಳ್ಳಲು ಇದು ಹೇಗೆ ಸಹಕಾರಿಯಾಗುತ್ತದೆ ಎಂಬುವುಗಳನ್ನೆಲ್ಲ ಈ ಅಧ್ಯಾಯದಲ್ಲಿ ಚರ್ಚಿಸಿದೆ. ವಾಸ್ತವವಾಗಿ 5ನೆಯ ಅಧ್ಯಾಯವು ಕರ್ಮಯೋಗ ಹಾಗೂ ಪರಿಶುದ್ಧ ಧ್ಯಾನದ ನಡುವಣ ಕೊಂಡಿಯಾಗಿದೆ. ವೇದಗಳಲ್ಲಿ ಈ ಸೂಕ್ಷ್ಮ ಕೊಂಡಿಯು ಮರೆಯಾಗಿದೆ. ಇದನ್ನು 5ನೆಯ ಅಧ್ಯಾಯದಲ್ಲಿ ನೀವು ಕಾಣಬಹುದು. ಶಂಕರರು ಹೇಳಿರುವಂತೆ 4ನೆಯ ಅಧ್ಯಾಯದಲ್ಲಿ ಅನೇಕ ಕಡೆಗಳಲ್ಲಿ ಭಗವಂತನು ಕರ್ಮತ್ಯಾಗವನ್ನು ಹೇಳುತ್ತಾ ಅಧ್ಯಾಯದ ಕೊನೆಯಲ್ಲಿ ಕರ್ಮಗಳನ್ನು ಮಾಡು, ಯಜ್ಞದಲ್ಲಿ ನಿರತನಾಗು ಎಂದು ಅರ್ಜುನನಿಗೆ ಉಪದೇಶಿಸುತ್ತಾನೆ. ಆದುದರಿಂದ ಅರ್ಜುನನು ಗೊಂದಲಕ್ಕೊಳಗಾಗುತ್ತಾನೆ. ಆದ್ದರಿಂದಲೇ ಈ ಅಧ್ಯಾಯದಲ್ಲಿ ಕೃಷ್ಣನೊಡನೆ ಚರ್ಚೆ ಆರಂಭಿಸುವಾಗ ತನ್ನ ಈ ಅನುಮಾನವನ್ನು ವ್ಯಕ್ತಪಡಿಸುತ್ತಾನೆ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂಚ ಶಂಸಸಿ ಯಚ್ಛ್ರೇಯಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅರ್ಜುನನು ಹೇಳಿದನು, ಎಲೈ ಕೃಷ್ಣನೇ, ಕರ್ಮಗಳ ತ್ಯಾಗವನ್ನೂ ಹೊಗಳುತ್ತೀಯೇ, ಮತ್ತೆ ಅವುಗಳನ್ನು ಮಾಡುವ ಯೋಗವನ್ನು ಹೊಗಳುತ್ತೀಯೇ. ಇವೆರಡರಲ್ಲಿ ಯಾವುದು ಉತ್ತಮವೋ ಅದನ್ನು ನನಗೆ ನಿಶ್ಚಯವಾಗಿ ತಿಳಿಸು. ಅರ್ಜುನನು ತನ್ನ ಮಾನಸಿಕ ಗೊಂದಲದಿಂದ ತನಗರಿವಿಲ್ಲದಂತೆ ಹೊರಬಂದು ತನ್ನ ಗೆಳೆಯ ಹಾಗೂ ಪ್ರೀತಿಯ ಒಡನಾಡಿಯ ಉಪದೇಶದಲ್ಲಿ ಬೌದ್ಧಿಕವಾಗಿ ಆಸಕ್ತಿ ವಹಿಸುತ್ತಿರುವುದು ಇದೀಗ ಸ್ಪಷ್ಟವಾಗಿ ಕಾಣುತ್ತದೆ. ಕರ್ಮವೇ ಆತನ ಸ್ವಭಾವವಾದ್ದರಿಂದ ನೀನು ಯುದ್ಧ ಮಾಡು ಎಂದು ಕೃಷ್ಣನು ಹೇಳುವಾಗ ತತ್ಕ್ಷಣವೇ ಅವನು ಒಪ್ಪಿಕೊಳ್ಳುತ್ತಾನೆ. ಆದರೂ ಅರ್ಜುನನಿಗೆ ಇನ್ನೂ ಸಮಾಧಾನವಾಗಲಿಲ್ಲ. ಕೃಷ್ಣನ ಉಪದೇಶದಲ್ಲಿ ಮೇಲಿಂದ ಮೇಲೆ ಕರ್ಮ ಸನ್ಯಾಸವು ಪವಿತ್ರ ಹಾಗೂ ಶ್ರೇಷ್ಠವಾದುದು ಎಂಬ ಸಣ್ಣ ಧ್ವನಿಯೊಂದು ಸ್ಪಷ್ಟವಾಗಿ ಕೇಳುತ್ತಿತ್ತು. ಆದ್ದರಿಂದ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಅದೂ ಅಲ್ಲದೆ ಮಾನಸಿಕ ರೋಗಿಯು ತನ್ನ ಉನ್ಮತ್ತತೆಯಿಂದ ಹೊರಬಂದರೂ ಕೂಡಲೇ ತನ್ನಲ್ಲಿ ಆತ್ಮವಿಶ್ವಾಸವನ್ನು ಕಂಡುಕೊಳ್ಳಲಾರ. ಸಾಮಾನ್ಯವಾಗಿ ಇದು ಎಲ್ಲರ ಅನುಭವ. ಕನಸು ಕಾಣುತ್ತಿರುವವನು ಭಯಂಕರ ಕನಸಿನಿಂದ ಎಚ್ಚೆತ್ತ ಕೂಡಲೇ ಸಮಾಧಾನ ಸ್ಥಿತಿಗೆ ಬಂದು ಮತ್ತೆ ನಿದ್ದೆ ಹೋಗಲು ಸ್ವಲ್ಪ ಕಾಲ ಬೇಕು. ಅದರಂತೆಯೇ 2ನೇ ಅಧ್ಯಾಯದ ಆರಂಭದ ಶ್ಲೋಕಗಳಲ್ಲಿ ಮಾನಸಿಕ ಉದ್ವೇಗಗಳಿಂದ ವಿಚಿತ್ರವಾಗಿ ಕಂಡ ಕ್ರಾಂತಿ ಎಂದು ಪರಿಗಣಿಸುತ್ತಾರೆ. ಹಳೆಯ ವಿಧಾನವನ್ನು ಸಂಪೂರ್ಣವಾಗಿ ತ್ಯಜಿಸಿ ಅದರ ಜಾಗದಲ್ಲಿ ಹೊಸದನ್ನು ತಂದರೆ ಅದನ್ನು ಸಾಮಾನ್ಯವಾಗಿ ಕ್ರಾಂತಿ ಎನ್ನುತ್ತೇವೆ. ಪಾಶ್ಚಿಮಾತ್ಯ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿಯು ಆಗ ಇದ್ದ ಗಾಳಿಯ ಸಹಾಯದಿಂದ ಚಲಿಸುವ ಯಂತ್ರದ ಜಾಗದಲ್ಲಿ ಹೊಸದನ್ನು ತಂದಿತು. ಆದರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡದೆ ವ್ಯಾಸರು ಗೀತೆಯನ್ನು ರಚಿಸಿದ್ದಾರೆ. ಆಚಾರ್ಯರುಗಳು ಇದನ್ನು ಶಾಸ್ತ್ರ ಪ್ರಮಾಣ ಎಂದು ಒಪ್ಪಿದ್ದಾರೆ. ಆದರೂ ಸಹ ಗೀತೆಯು ಒಂದು ಕ್ರಾಂತಿಕಾರಿ ಗ್ರಂಥವೇ. ಹೂವು ಹಣ್ಣಾದಾಗ ಹೂವು ನಾಶವಾಗುವುದು ಖಂಡಿತ. ಆದರೆ ಹಣ್ಣಿನಲ್ಲಿ ಹೂವಿನ ಸತ್ವವು ರಹಸ್ಯವಾಗಿ ಅಡಗಿದೆ. ಈ ರಹಸ್ಯ ಜ್ಞಾನವನ್ನು ಅರಿಯದವರು ಹೂವು ಇದ್ದ ಜಾಗದಲ್ಲಿ ಹಣ್ಣನ್ನು ಕಂಡಾಗ ಹೂವಿನ ನಾಶಕ್ಕಾಗಿ ಮರುಗುತ್ತಾರೆ. ಆದರೆ ಸಸ್ಯಶಾಸ್ತ್ರಜ್ಞನು ಹೂವಿನ ಅನಗತ್ಯ ಭಾಗಗಳು ಕಳಚಿ ಹೋಗಿ ಅದರ ಸತ್ವವು ಫಲವಾಗುವುದರಲ್ಲಿ ಸಫಲಗೊಂಡಿದೆ ಎಂದು ಸ್ಪಷ್ಟವಾಗಿ ತಿಳಿಯುತ್ತಾನೆ. ಅದರಂತೆಯೇ ಯಜ್ಞ ಯಾಗಾದಿಗಳ ವಿವರಣೆ, ಅವುಗಳ ವೈಭವ, ಅದರಿಂದ ದೊರೆಯುವ ಫಲವನ್ನು ವೇದದಲ್ಲಿ ಬಹಳಷ್ಟು ಹೇಳಿದೆ. ಅದರ ಸಾರವನ್ನು ಮಾತ್ರ ಗೀತೆಯಲ್ಲಿ ಭಟ್ಟಿ ಇಳಿಸಿ ಅನಗತ್ಯ ವಿವರಣೆಗಳನ್ನೆಲ್ಲ ಕೈಬಿಟ್ಟಿದ್ದಾಗಿದೆ. ಪರಮ ಪುರುಷಾರ್ಥವಾದ ಬ್ರಹ್ಮನ ತಾಣವನ್ನು ಭಗವಂತ ಕೃಷ್ಣನು ಸೂಚಿಸಿದ ನಂತರ ಮುಂದಿನ 2 ಅಧ್ಯಾಯಗಳಲ್ಲಿ ಕರ್ಮಯೋಗವನ್ನು ವಿವರಿಸುತ್ತಾನೆ. ಜೀವನದಲ್ಲಿ ಎಲ್ಲಾ ಕರ್ಮಗಳನ್ನು ಜಾಣ್ಮೆಯಿಂದ ಮಾಡಿದರೆ ಅದು ಆಧ್ಯಾತ್ಮಿಕ ಗುರಿಯಾದ ಆತ್ಮ ಸಾಕ್ಷಾತ್ಕಾರಕ್ಕೆ ಸಾಧನವಾಗುತ್ತದೆ. ಯಾವುದೇ ರಂಗದಲ್ಲಿ ಹೆಚ್ಚಿನ ಶಿಕ್ಷಣವನ್ನು ಪಡೆಯಲು ಅದಕ್ಕೆ ಪೂರ್ವಭಾವಿಯಾಗಿ ಮೂಲ ಶಿಕ್ಷಣ ಅಗತ್ಯ. ಹೇಗೆ ವಿದ್ಯಾರ್ಥಿಗೆ ಪ್ರಾಥಮಿಕ ಶಿಕ್ಷಣದ ನಂತರವೇ ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಲು ಸಾಧ್ಯವಾಗುತ್ತದೆಯೋ ಹಾಗೆಯೇ ಬಯಕೆಯಿಂದ ರಹಿತವಾದ ಚಟುವಟಿಕೆಗಳನ್ನು
ಕರ್ಮ ಅಂದರೆ ಯಜ್ಞಭಾವದಿಂದ ಮಾಡುವ ಮೂಲಕ ಸಾಧಕನಿಗೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ. 3 ಹಾಗೂ 4ನೆಯ ಅಧ್ಯಾಯಗಳು ಯಜ್ಞ ಭಾವವನ್ನು ವಿವರಿಸಿದರೆ 6ನೆಯ ಅಧ್ಯಾಯವು ಧ್ಯಾನ ಮಾರ್ಗವನ್ನು ವಿವರಿಸುತ್ತದೆ. ಈ 5ನೇ ಅಧ್ಯಾಯವನ್ನು ಕರ್ಮ ಸನ್ಯಾಸ ಯೋಗ ಎಂದು ಕರೆಯಲಾಗಿದೆ. ತ್ಯಾಗ ಬುದ್ಧಿ ಎಂದರೇನು? ಹೇಗೆ ಕರ್ಮ ಸನ್ಯಾಸ ಯೋಗವನ್ನು ಅಭ್ಯಾಸ ಮಾಡಬಹುದು? ಹೀಗೆ ಮಾಡಿದರೆ ಸಿಗುವ ಲಾಭವೇನು? ಅರ್ಜುನನು ಸಮತೋಲನವನ್ನು ಪಡೆದು ತನ್ನಲ್ಲಿ ಪೂರ್ಣ ನಂಬಿಕೆಯನ್ನು ಬೆಳೆಸಿಕೊಂಡು ಕೃಷ್ಣನು ಹೇಳುವ ಪಾಂಡಿತ್ಯಪೂರ್ಣ ವ್ಯಾಖ್ಯಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ ಮಟ್ಟಕ್ಕೆ ಇನ್ನೂ ಬರಲಿಲ್ಲ. ಕರ್ಮ ಹಾಗೂ ಕರ್ಮ ಸನ್ಯಾಸ ಈ ಎರಡೂ ಮಾರ್ಗಗಳಲ್ಲಿ ಒಂದನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ತನಗೆ ಕೃಷ್ಣನು ಕೊಡುತ್ತಿದ್ದಾನೆ ಎಂದು ಪಾಂಡವ ರಾಜಕುಮಾರನು ತಿಳಿದಿದ್ದಾನೆ. ಆದರೆ ಯಾವ ಮಾರ್ಗವು ಶ್ರೇಯಸ್ಕರವಾದುದು ಎಂಬುದನ್ನು ನಿರ್ಣಯಿಸಲು ಅವನಿಗೆ ಆಗುತ್ತಿಲ್ಲ. ಆದ್ದರಿಂದ ಅರ್ಜುನನು ಕೃಷ್ಣನನ್ನೇ ಪ್ರಾರ್ಥಿಸುತ್ತಾನೆ. ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ. ಕರ್ಮಯೋಗ ಮತ್ತು ಸಂಪೂರ್ಣ ಕರ್ಮ ಸನ್ಯಾಸ ಈ ಎರಡು ಒಂದಾದ ನಂತರ ಒಂದನ್ನು ಅಭ್ಯಾಸ ಮಾಡಬೇಕಾದ 2 ವಿಧದ ಶಿಕ್ಷಣಗಳು. ಈ ಅಧ್ಯಾಯದಲ್ಲಿ ಈ ವಿಷಯವನ್ನು ವಿಶದೀಕರಿಸಲಾಗಿದೆ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಶ್ರೀ ಭಗವಂತನು ಹೇಳುತ್ತಾನೆ, ಕರ್ಮವನ್ನು ತ್ಯಾಗ ಮಾಡುವುದು ಮತ್ತು ಕರ್ಮಯೋಗದಲ್ಲಿ ತೊಡಗುವುದು ಇವೆರಡೂ ಶ್ರೇಯಸ್ಕರವಾದವುಗಳೇ. ಆದರೆ ಎರಡರಲ್ಲಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗವೇ ಹೆಚ್ಚಿನದು. ಮೇಲಿನ ಪ್ರಶ್ನೆಯ ಧಾಟಿಯಲ್ಲೇ ಅರ್ಜುನನ ಗೊಂದಲದ ಸ್ಥಿತಿಯು ಭಗವಂತನಾದ ಕೃಷ್ಣನಿಗೆ ಅರ್ಥವಾಯಿತು. ಅರ್ಜುನನ ಪ್ರಕಾರ ಕರ್ಮಯೋಗ ಮತ್ತು ಕರ್ಮ ಸನ್ಯಾಸಗಳೆರಡೂ 2 ವಿಭಿನ್ನ ಮಾರ್ಗಗಳಾಗಿದ್ದು ಸಾಧಕನನ್ನು ಬದುಕಿನ ಬೇರೆ ಬೇರೆ ಗುರಿಯತ್ತ ಒಯ್ಯುವಂತಹವು ಆಗಿದ್ದವು. ಮನುಷ್ಯನು ಸಾಮಾನ್ಯವಾಗಿ ಜಡ ಸ್ವಭಾವದವನು. ಬಹುತೇಕ ಮಂದಿ ಬದುಕಿನಲ್ಲಿ ಉಣ್ಣಲು ಆಹಾರ ಮಾತ್ರ ಬಯಸಿ ಕೆಲಸ ಮಾಡಲು ಹಿಂಜರಿದು ಸೋಮಾರಿಗಳಾಗಿ ಕಾಲ ಕಳೆಯಲು ಇಚ್ಛಿಸುವವರೇ. ಇಂತಹ ವಿಚಿತ್ರ ಜಡತ್ವದಿಂದ ಮನುಷ್ಯನನ್ನು ಬಡಿದೆಬ್ಬಿಸಬೇಕಾದರೆ ಅವನನ್ನು ಚಟುವಟಿಕೆಯ ಕ್ಷೇತ್ರಕ್ಕೆ ಎಳೆದು ಹಾಕಬೇಕು. ಇದನ್ನು ಸಮರ್ಥವಾಗಿ ಹಾಗೂ ಸರಳವಾಗಿ ಮಾಡುವ ವಿಧಾನವೆಂದರೆ ಅವನಲ್ಲಿ ನಾನಾ ರೀತಿಯ ಬಯಕೆಗಳನ್ನು ಎಬ್ಬಿಸುವುದು. ಹೀಗೆ ವಿಕಾಸದ ಮೊದಲ ಹಂತದಲ್ಲಿ ಆತನನ್ನು ಮಾನಸಿಕ ಹಾಗೂ ಬೌದ್ಧಿಕ ಜಡತ್ವದಿಂದ ಹೊರಗೆಳೆಯಲು ತೀವ್ರ ಚಟುವಟಿಕೆಯಲ್ಲಿ ತೊಡಗಿಸುವುದು ಅಗತ್ಯ. ವಿಕಾಸದ 2ನೇ ಹಂತದಲ್ಲಿ ಅವನನ್ನು ಮೆಲ್ಲನೆ ಸ್ವಾರ್ಥಪೂರಿತ ಚಟುವಟಿಕೆಗಳಿಂದ ಬಿಡಿಸಿ ಅವನಿಗೆ ಸೇವಾ ಮನೋಭಾವದಿಂದ ಕೆಲಸ ಮಾಡುವಂತೆ ಮಾಡಬೇಕು. ಸೇವಾ ಮನೋಭಾವದಿಂದ ಕೆಲಸ ಮಾಡುವಾಗ ಅಹಂಕಾರವು ಸಾಕಷ್ಟು ಕಡಿಮೆಯಾಗುತ್ತದೆ. ಈ ರೀತಿಯ ಅರ್ಪಣಾ ಮನೋಭಾವದಿಂದ ಕೆಲಸ ಮಾಡುವುದರ ರಹಸ್ಯವನ್ನು ಹಿಂದಿನ ಅಧ್ಯಾಯದಲ್ಲಿ ಆಗಲೇ ವಿವರಿಸಿಯಾಗಿದೆ. ಹೀಗೆ ಆತ್ಮೋನ್ನತಿಯ 2ನೇ ಹಂತದಲ್ಲಿ ವ್ಯಕ್ತಿಯು ತನ್ನ ಅಹಂಕಾರವನ್ನು ನಿಗ್ರಹಿಸಿ ಭಕ್ತಿಯಿಂದ ಮತ್ತು ಅರ್ಪಣಾ ಮನೋಭಾವದಿಂದ ಕಾರ್ಯ ಮಾಡಿದಾಗ ಅವನ ವಾಸನೆಗಳು ಕ್ಷಯವಾಗುತ್ತವೆ, ಮನಸ್ಸು ಶುದ್ಧವಾಗುತ್ತದೆ. ಶುದ್ಧ ಮನಸ್ಸಿಗೆ ಆತ್ಮನ ಕಡೆ ಸಾರಲು ಸಾಧ್ಯವಾಗುತ್ತದೆ. ವಿಕಾಸದ 3ನೆಯ ಹಂತವನ್ನು 6ನೆಯ ಅಧ್ಯಾಯದಲ್ಲಿ ಹೇಳಿದೆ. ಸಂಗ್ರಹವಾಗಿ ಹೇಳಬೇಕಾದರೆ ಆತ್ಮ ವಿಕಾಸಕ್ಕೆ ಈ 3 ಹಂತಗಳು ಅಗತ್ಯ. ಮೊದಲು ಸ್ವಾರ್ಥಪೂರಿತ ಚಟುವಟಿಕೆ, ಆಮೇಲೆ ನಿಸ್ವಾರ್ಥ ಬುದ್ಧಿಯಿಂದ ಅಥವಾ ಅರ್ಪಣಾ ಮನೋಭಾವದ ಚಟುವಟಿಕೆ, ಕೊನೆಗೆ ಶುದ್ಧ ಮನಸ್ಸಿನ ಧ್ಯಾನ. ಇವುಗಳಲ್ಲಿ ಮೊದಲನೆಯದನ್ನು ಮೊದಲ 2 ಅಧ್ಯಾಯಗಳಲ್ಲಿ ವಿವರಿಸಲಾಗಿದೆ. ಧ್ಯಾನಿಸುವ ವಿಧಾನವನ್ನು ಮುಂದಿನ ಅಧ್ಯಾಯದಲ್ಲಿ ವಿವರಿಸಲಾಗುವುದು. ಆದ್ದರಿಂದ ಈ ಅಧ್ಯಾಯದಲ್ಲಿ ಅಹಂಕಾರ ಪ್ರೇರಿತ ಚಟುವಟಿಕೆಗಳನ್ನು ಹೇಗೆ ತ್ಯಜಿಸಬೇಕು ಮತ್ತು ನಿಸ್ವಾರ್ಥ ಹಾಗೂ ಅರ್ಪಣಾ ಮನೋಭಾವವನ್ನು ಹೇಗೆ ಬೆಳೆಸಿಕೊಳ್ಳಬೇಕು ಎಂಬುದನ್ನು ಚರ್ಚಿಸಿದೆ. ಕರ್ಮಯೋಗ ಮತ್ತು ಕರ್ಮ ಸನ್ಯಾಸ ಈ ಎರಡೂ ವ್ಯಕ್ತಿಯನ್ನು ಅತ್ಯುನ್ನತ ಗುರಿಗೆ ಒಯ್ಯುತ್ತವೆ ಎಂದು ಈ ಶ್ಲೋಕದಲ್ಲಿ ಕೃಷ್ಣನು ಹೇಳುತ್ತಾನೆ. ಆದರೆ ಇವೆರಡರಲ್ಲಿ ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಎಷ್ಟೋ ಮೇಲು ಎಂದು ತನ್ನ ಶಿಷ್ಯನಿಗೆ ಅವನು ಎಚ್ಚರಿಸುತ್ತಾನೆ. ಕರ್ಮ ತ್ಯಾಗ ಮಾಡುವುದು ಕರ್ಮ ಮಾಡುವುದಕ್ಕಿಂತ ಕೀಳು
ಎಂದು ಕೃಷ್ಣನು ಹೇಳುತ್ತಿದ್ದಾನೆ ಎಂದು ತಪ್ಪಾಗಿ ಅರ್ಥ ಮಾಡಬಾರದು. ಹಾಗೆ ಹೇಳುವುದಾದರೆ ನಮ್ಮ ಅಜ್ಞಾನವನ್ನು ಪ್ರದರ್ಶಿಸಿದಂತೆ. ಗೀತೆಯು ಜಗದ್ಗುರುವಾದ ಕೃಷ್ಣ ಹಾಗೂ ಮಾನಸಿಕ ದೌರ್ಬಲ್ಯಕ್ಕೊಳಗಾದ ಅರ್ಜುನನ ನಡುವೆ ನಡೆದ ಸಂಭಾಷಣೆ. ಅರ್ಜುನನ ಮನಸ್ಸು ವಾಸನೆಗಳಿಂದ ಕೂಡಿದೆ. ಅವುಗಳನ್ನು ಉಚ್ಚಾಟನೆ ಮಾಡಲು ಅವನು ಯುದ್ಧರಂಗದಲ್ಲಿ ಕ್ರಿಯಾತ್ಮಕನಾಗಿ ಇರಲೇಬೇಕು. ಮಾನಸಿಕವಾಗಿ ಅರ್ಜುನನ ಸ್ಥಿತಿಯಲ್ಲಿ ಇರುವವರಿಗೆ ಹೆಚ್ಚು ಕಡಿಮೆ ನಾವೆಲ್ಲ ಅರ್ಜುನನ ರೋಗದಿಂದ ತೊಳಲುತ್ತಿರುವವರೇ. ಅಂತಹವರಿಗೆ ಕರ್ಮಯೋಗವೇ ದಿವ್ಯ ಔಷಧ. ಕರ್ಮ ಮಾಡುವುದು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಎಂದು ಇಲ್ಲಿ ಕೊಟ್ಟಿರುವ ಉಪದೇಶವನ್ನು ಬಲು ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಹಾಗೇಕೆ ಎಂದರೆ, ಜ್ಞೇಯಸ್ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತೆ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಯಾವಾತನು ರಾಗದ್ವೇಷಗಳಿಂದ ವಿಮುಕ್ತನಾಗಿರುವನೋ ಅವನು ನಿತ್ಯ ಸನ್ಯಾಸಿ ಎಂದೇ ತಿಳಿಯಬೇಕು. ಏಕೆಂದರೆ ಅವನು ಬಂಧನದಿಂದ ಸುಲಭವಾಗಿ ಮುಕ್ತಿಯನ್ನು ಪಡೆಯುತ್ತಾನೆ. ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಶ್ರೇಷ್ಠ ಹೇಗೆ ಎಂಬುದನ್ನು ಇಲ್ಲಿ ವಿವರಿಸಿದೆ. ಸನ್ಯಾಸಿ ಯಾರು ಎಂಬುದನ್ನು ಕೃಷ್ಣನು ನಿರೂಪಿಸುವ ರೀತಿ ನೋಡಿ. ಬಾಹ್ಯ ಸಂಸಾರಕ್ಕಿಂತ ಆಂತರಿಕ ಮಾನಸಿಕ ಸ್ಥಿತಿಗೆ ಹೆಚ್ಚಿನ ಪ್ರಾಧಾನ್ಯವನ್ನು ಅವನು ಕೊಡುತ್ತಾನೆ. ಭಗವಂತನ ಪ್ರಕಾರ ಯಾರಿಗೆ ರಾಗದ್ವೇಷಗಳು ಇರುವುದಿಲ್ಲವೋ ಅವನು ಸನ್ಯಾಸಿ. ರಾಗ ಮತ್ತು ದ್ವೇಷ, ಸೋಲು ಮತ್ತು ಗೆಲುವು, ಸುಖ ಮತ್ತು ದುಃಖ ಮುಂತಾದ ದ್ವಂದ್ವಗಳು ಮನಸ್ಸಿನ ಎರಡು ಮುಖಗಳು. ಮನಸ್ಸು ಈ ಎರಡು ಗುಣಗಳಿಂದ ಬದುಕಿನ ಅನುಭವಗಳನ್ನು ಪಡೆಯುತ್ತದೆ. ಮನಸ್ಸು ಪ್ರಪಂಚದ ವಸ್ತುಗಳನ್ನು ಒಂದಕ್ಕೊಂದು ಹೋಲಿಸಿ ನೋಡಿ ಇದು ಒಳ್ಳೆಯದು, ಇದು ಕೆಟ್ಟದ್ದು ಎಂದು ಹೇಳುತ್ತದೆ. ಈ ಹೋಲಿಸಿ ನೋಡುವ ಗುಣ ಮನಸ್ಸಿಗೆ ಸ್ವಾಭಾವಿಕವಾದುದು. ಬೆಳಕು ಎಂದು ನಾವು ಹೇಳಬೇಕಾದರೆ ಕತ್ತಲಿನ ಜ್ಞಾನಕ್ಕೆ ಹೋಲಿಸಿದಾಗ ಮಾತ್ರ ಸಾಧ್ಯ. ಇದು ನಮ್ಮೆಲ್ಲರ ಅನುಭವ. ಮನಸ್ಸು ಮತ್ತು ಬುದ್ಧಿ ಯಾವುದೇ ಜ್ಞಾನ ಪಡೆಯಲು ಹೋಲಿಸಿ ನೋಡುವುದೊಂದೇ ವಿಧಾನವಾದರೆ ಈಗ ಆ ಗುಣಗಳನ್ನು ಬಿಡುವುದೆಂದರೆ ಮನಸ್ಸು ಬುದ್ಧಿಯನ್ನೇ ಸ್ಥಗಿತಗೊಳಿಸಿದ ಹಾಗೆ. ಭೂಮಿಯ ಮೇಲೆ ಓಡಾಡುವ ವಾಹನ ಕಾರು. ಅದನ್ನು ನೀರಿನ ಮೇಲೆ ಬಳಸಲಾಗುವುದಿಲ್ಲ. ನಾನು ಸಾಗರದಲ್ಲಿ ಯಾನ ಮಾಡುತ್ತಿದ್ದರೆ ಖಂಡಿತವಾಗಿಯೂ ಕಾರಿನಲ್ಲಿ ಹೋಗುತ್ತಿದ್ದಿಲ್ಲ, ನೀರಿನಲ್ಲಿ ತೇಲುವ ದೋಣಿಯನ್ನು ಬಳಸುತ್ತಿದ್ದೆ ಎಂದಂತಾಯಿತು. ಅದೇ ರೀತಿ ಹೋಲಿಸಿ ನೋಡುವ ಗುಣವನ್ನು ಬಿಟ್ಟು ನಾನು ಮನಸ್ಸು ಬುದ್ಧಿಯನ್ನು ಬಳಸಬೇಕು ಎಂದಾಯಿತು. ಅದರರ್ಥ ಏನೆಂದರೆ ಮನಸ್ಸು ಬುದ್ಧಿಯನ್ನು ದಾಟಿ ಆ ಕಡೆ ಹೋಗುವುದು ಎಂದರ್ಥ. ಅಂತಹವನು ನಿಜವಾದ ಸನ್ಯಾಸಿ ಎಂದು ಈ ಶ್ಲೋಕ ಹೇಳುತ್ತದೆ. ಇದೇನು ಸುಲಭದ ಕೆಲಸವಲ್ಲ. ಜಗತ್ತಿನ ಎಲ್ಲ ವಸ್ತುಗಳು ನಶ್ವರವಾದವು ಎಂಬ ಜ್ಞಾನ ದೃಷ್ಟಿಯನ್ನು ಪಡೆಯಬೇಕು. ಆಗ ದ್ವಂದ್ವಗಳಿಂದ ಮುಕ್ತಿಯನ್ನು ಪಡೆದಂತೆ. ಇಲ್ಲಿ ಸನ್ಯಾಸಿಯನ್ನು ನಿರೂಪಿಸುವಾಗ ಸಾಧಕನಿಗೆ ನಿರಾಶೆಯ ಚಿತ್ರವನ್ನೇನು ಕೃಷ್ಣನು ತೋರಿಸಲು ಪ್ರಯತ್ನಿಸುತ್ತಿಲ್ಲ. ಅರ್ಜುನನ ಬೆಳವಣಿಗೆಯ ದೃಷ್ಟಿಯನ್ನು ಕೃಷ್ಣನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾನೆ. ಪಾಂಡವ ರಾಜಕುಮಾರನ ಮನಸ್ಸು ಕರ್ಮ ಸನ್ಯಾಸಕ್ಕೆ ಒಲೆಯುತ್ತಿತ್ತು. ಅದನ್ನು ತಡೆಹಿಡಿಯಲು ಪರಮಾತ್ಮನು ಈ ಉಪಾಯವನ್ನು ಹೂಡಿದ್ದಾನೆ. ಸಾಂಖ್ಯಯೋಗೌ ಪೃಥಕ್ ಬಾಲಾ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಮ್ಯಕ್ ಉಭಯೋರ್ವಿಂದತೆ ಫಲಂ. ಜ್ಞಾನಿಗಳಲ್ಲದ ಬಾಲರು ಸಾಂಖ್ಯ ಅಂದರೆ ಜ್ಞಾನ ಹಾಗೂ ಯೋಗ ಅಂದರೆ ಕರ್ಮಯೋಗ ಬೇರೆ ಬೇರೆ ಎಂದು ನುಡಿಯುತ್ತಾರೆ. ಯಾವಾತನು ನಿಜವಾಗಿಯೂ ಒಂದರಲ್ಲೇ ನೆಲೆಸಿರುತ್ತಾನೋ ಅವನು ಎರಡರ ಫಲಗಳನ್ನು ಪಡೆಯುತ್ತಾನೆ. ಸಾಧಾರಣ ಕರ್ಮವನ್ನು ಪವಿತ್ರ ಕರ್ಮವನ್ನಾಗಿ ಪರಿವರ್ತಿಸಲು ಎರಡು ಮಾರ್ಗಗಳನ್ನು ಸೂಚಿಸಿದೆ. ಪ್ರತಿಯೊಂದು ಕರ್ಮದಲ್ಲೂ ಇರುವ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಒಂದು ಮಾರ್ಗವಾದರೆ, ಕರ್ಮ ಫಲಾಸಕ್ತಿಯನ್ನು ತ್ಯಾಗ ಮಾಡುವುದು ಮತ್ತೊಂದು ಮಾರ್ಗ. ಮೊದಲನೆಯದನ್ನು ಸಾಂಖ್ಯ ವಿಧಾನವೆಂದು, ಎರಡನೆಯ ಮಾರ್ಗವನ್ನು ಕರ್ಮಯೋಗವೆಂದು ಕರೆಯುತ್ತಾರೆ. ಸಾಂಖ್ಯ ವಿಧಾನವು ಎಲ್ಲರಿಗೂ ಸಾಧ್ಯವಿಲ್ಲ. ಏಕೆಂದರೆ ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದು ಅಷ್ಟು ಸುಲಭವಲ್ಲ. ವಿಚಾರ ಮಾಡಿದಾಗ ತನ್ನ ಅಹಂಕಾರಕ್ಕೆ ಅಸ್ತಿತ್ವ ಎಲ್ಲಿದೆ ಎಂಬುದು ಅವನಿಗೆ ಅರಿವಾಗುವುದು. ಇದು
ಬಹಳ ಕಷ್ಟಸಾಧ್ಯವಾದ ಕೆಲಸ. ಇನ್ನು ಅರಳದ ಶೈಶವಾವಸ್ಥೆಯ ಮನಸ್ಸು ಈ ಎರಡು ವಿಧಾನಗಳ ನಡುವೆ ವ್ಯತ್ಯಾಸವನ್ನು ಕಾಣುತ್ತದೆ. ಆದರೆ ಯಾವ ಒಂದು ಮಾರ್ಗವನ್ನಾದರೂ ಅನುಸರಿಸಿದ ಜ್ಞಾನಿಗಳು ಒಂದೇ ಫಲವನ್ನು ಪಡೆಯುತ್ತಾರೆ ಎಂದು ಇಲ್ಲಿ ಭಗವಂತನು ಹೇಳುತ್ತಾನೆ. ನಾವು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವ ವಿಧಾನವನ್ನಾಗಲಿ ಅಥವಾ ಕರ್ಮ ಫಲಗಳಲ್ಲಿ ನಿರಾಸಕ್ತ ಮನೋಭಾವದಿಂದ ಇರುವ ಬದುಕನ್ನು ಬಾಳುವುದಾಗಲಿ ಸಾಧಕರಾಗಿ ನಾವು ಆರಿಸಿದ ಮಾರ್ಗದಲ್ಲೇ ಇರುವುದಾದರೆ ಯಾವ ಮಾರ್ಗವನ್ನು ಅನುಸರಿಸಿದರೂ ಸೇರುವ ಗುರಿ ಮಾತ್ರ ಒಂದೇ. ಯಾವ ಒಂದು ಮಾರ್ಗವನ್ನು ಅನುಸರಿಸಿದರೂ ಎರಡರ ಫಲವು ದೊರಕುವುದು ಹೇಗೆ ಎಂದರೆ ಅದರ ಉತ್ತರ ಹೀಗಿದೆ. ಯತ್ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ಯೋಗೈರಪಿ ಗಮ್ಯತೆ ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸ ಪಶ್ಯತಿ. ಸಾಂಖ್ಯರು ಅಂದರೆ ಜ್ಞಾನಿಗಳು ಯಾವ ಸ್ಥಾನವನ್ನು ಪಡೆಯುವರೋ ಅದನ್ನೇ ಯೋಗಿಗಳು ಹೊಂದುವರು. ಸಾಂಖ್ಯವು ಮತ್ತು ಯೋಗವು ಒಂದೇ ಎಂಬುದನ್ನು ಯಾವನು ಕಂಡುಕೊಳ್ಳುತ್ತಾನೋ ಅವನೇ ನಿಜವನ್ನು ತಿಳಿದವನು. ಸಾಂಖ್ಯ ವಿಧಾನದ ಮೂಲಕ ಸೇರುವ ನೆಲೆಯನ್ನೇ ಕರ್ಮಯೋಗದ ವಿಧಾನದಿಂದಲೂ ಸಹ ಸೇರಬಹುದು ಎಂದು ಸ್ಪಷ್ಟವಾಗಿ ಕೃಷ್ಣನು ಇಲ್ಲಿ ನುಡಿಯುತ್ತಾನೆ. ಈ ಎರಡೂ ಮಾರ್ಗಗಳು ಒಂದೇ ಎಂದು ಯಾರು ತಿಳಿದಿದ್ದಾರೋ ಅವರು ನಿಜವಾದ ಜ್ಞಾನಿಗಳು. ಇಲ್ಲಿ ನೋಡುವುದಕ್ಕೆ ಎಂಬ ಶಬ್ದಕ್ಕೆ ಪಶ್ಯತಿ ಕಣ್ಣಿನಿಂದ ನೋಡುವುದು ಎಂಬ ಅರ್ಥವಲ್ಲ. ಅದ್ವೈತ ತತ್ವಶಾಸ್ತ್ರದಲ್ಲಿ ಆತ್ಮನನ್ನು ನೋಡಲು ಸಾಧ್ಯವಿಲ್ಲ, ಏಕೆಂದರೆ ಅವನು ಎಲ್ಲವನ್ನೂ ನೋಡುವವನು. ಆತ್ಮನನ್ನು ತಿಳಿಯುವುದು ಎಂಬ ಅರ್ಥ. ಹೇಗೆ ನಾವು ಕಣ್ಣುಗಳಿಂದ ಹತ್ತಿರದಲ್ಲೇ ಇರುವ ಒಂದು ವಸ್ತುವನ್ನು ನೋಡುತ್ತೇವೆಯೋ ಅದರಲ್ಲಿ ಅನುಮಾನ ಏನೂ ಇರುವುದಿಲ್ಲವೋ ಹಾಗೆಯೇ ಆತ್ಮನನ್ನು ತಿಳಿದವನು ಇವೆರಡನ್ನು ಸ್ಪಷ್ಟವಾಗಿ ತಿಳಿದಿದ್ದಾನೆ ಎಂದರ್ಥ. ಹೀಗೆ ಸಾಂಖ್ಯ ಮತ್ತು ಕರ್ಮ ಇವೆರಡು ಒಂದೇ ಆದಾಗ ಅವೆರಡೂ ಮಿಶ್ರಲೋಹದಂತೆ ಎಂದು ಭಾವಿಸಬಾರದು. ಅವೆರಡನ್ನು ಒಂದರ ನಂತರ ಒಂದರಂತೆ ಅನುಕ್ರಮವಾಗಿ ಅಭ್ಯಾಸ ಮಾಡಬೇಕು. ಕರ್ಮಯೋಗವು ಬುದ್ಧಿಯನ್ನು ಅಂದರೆ ಅಂತಃಕರಣವನ್ನು ಶುದ್ಧಗೊಳಿಸಿ ಆತ್ಮನನ್ನು ತಿಳಿಯುವಲ್ಲಿ ಸಾಂಖ್ಯ ಅಂದರೆ ಹೆಚ್ಚಿನ ಸಮಚಿತ್ತತೆಯನ್ನು ಒದಗಿಸುತ್ತದೆ. ಅದರ ಮೂಲಕವೇ ಕಟ್ಟಕಡೆಯ ಅನುಭವ ಸಾಧ್ಯವಾಗುತ್ತದೆ. ಈ ಅರ್ಥದಲ್ಲಿ ಅವೆರಡು ಒಂದೇ ಎಂದು ಭಾವಿಸಿರುವುದು. ಆದ್ದರಿಂದ ಇವೆರಡರ ಜೋಡಣೆ ಅನುಕ್ರಮವಾಗಿ ಸಾಧ್ಯವೇ ವಿನಾ ಒಟ್ಟಿಗೆ ಸಾಧ್ಯವಿಲ್ಲ. ಎಲ್ಲ ಪ್ರಾಮಾಣಿಕ ಓದುಗರು ಇದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಕರ್ಮಯೋಗದ ಗುರಿ ಸನ್ಯಾಸ ಹೇಗೆ ಕೇಳಿ. ಸನ್ಯಾಸಸ್ತು ಮಹಾಬಾಹೋ ದುಃಖಮಾಪ್ತುಮಯೋಗತಃ ಯೋಗಯುಕ್ತೋ ಮುನಿರ್ಬ್ರಹ್ಮ ನ ಚಿರೇಣಾಧಿಗಚ್ಚತಿ. ಎಲೆಯ ಮಹಾಬಾಹುವೆ, ಯೋಗವಿಲ್ಲದೆ ಸನ್ಯಾಸ ಪಡೆಯುವುದು ದುಃಖಕರವಾದುದು. ಯೋಗದಿಂದ ಕೂಡಿದ ಮುನಿಯು ಕೂಡಲೇ ಬ್ರಹ್ಮ ಪದವನ್ನು ಪಡೆಯುತ್ತಾನೆ. ಆತ್ಮನನ್ನು ತಿಳಿಯುವಲ್ಲಿ ಕರ್ಮಯೋಗವು ಅನಿವಾರ್ಯವಾದುದು ಎಂಬ ನಮ್ಮ ಋಷಿಗಳ ಹೇಳಿಕೆಯನ್ನು ಪರಮಾತ್ಮನು ಇಲ್ಲಿ ಸಮರ್ಥಿಸಿರುತ್ತಾನೆ. ಕರ್ಮ ಮಾಡದೆ ಕರ್ಮ ಸನ್ಯಾಸವಿಲ್ಲ. ನಮ್ಮಲ್ಲಿ ಒಂದು ವಸ್ತುವಿಲ್ಲದಿದ್ದರೆ ಅದನ್ನು ತ್ಯಾಗ ಮಾಡುವುದಾದರೂ ಹೇಗೆ? ಜೀವನದಲ್ಲಿ ನಮ್ಮ ಮಹದಾಶೆಗಳು ನೆರವೇರಲಿಲ್ಲ ಎಂದು ಬದುಕನ್ನು ಮತ್ತು ಲೋಕವನ್ನು ತ್ಯಾಗ ಮಾಡುತ್ತೇನೆ ಎಂದರೆ ಅದು ತ್ಯಾಗವಲ್ಲ, ಅದು ಅಂಜುಗುಳಿತನವಾಗುತ್ತದೆ. ಹಿತ್ತಾಳೆ ಮತ್ತು ಕಂಚು ಮತ್ತು ಹಿತ್ತಾಳೆಯ ಪಾತ್ರೆಗಳನ್ನು ಅದರದೇ ಪುಡಿಯಿಂದ ಬೆಳಗುವಂತೆ ಮಾಡುವ ಹಾಗೆ ಕರ್ಮಯೋಗದ ಮೂಲಕ ಕರ್ಮಗಳನ್ನು ಇಲ್ಲಿ ಕ್ಷಯಿಸಿಕೊಳ್ಳಬೇಕು. ಪಾತ್ರೆಗಳನ್ನು ಬೆಳಗಿದಾಗ ಅದಕ್ಕೆ ಬರುವ ಶೋಭೆ ಹೊರಗಿನಿಂದ ಬರುವುದಿಲ್ಲ. ಶೋಭೆ ಪಾತ್ರೆಯಲ್ಲಿಯೇ ಇತ್ತು, ಆದರೆ ಅದು ಮಾಸಿ ಹೋಗಿತ್ತು. ಚೆನ್ನಾಗಿ ಅದನ್ನು ಬೆಳಗಿದಾಗ ಅದರ ಕೊಳೆಯು ಹೋಗಿ ಅದು ತನ್ನ ನಿಜ ಸ್ವರೂಪವನ್ನು ಪಡೆಯುತ್ತದೆ. ಅಂತೆಯೇ ಮನಸ್ಸನ್ನು ಕರ್ಮಯೋಗದ ಮೂಲಕ ಶುದ್ಧ ಮಾಡಬಹುದು. ಚಿಕಿತ್ಸೆಗೆ ಒಳಪಟ್ಟ ಮನಸ್ಸಿನಿಂದ ಅದರ ವಾಸನೆಗಳೆಲ್ಲ ಹೋಗಿ ಅದು ಸ್ವಚ್ಛವಾಗುತ್ತದೆ. ಇಂತಹ ಶುದ್ಧ ಮನಸ್ಸು ಮಾತ್ರ ಯಶಸ್ವಿಯಾಗಿ ಧ್ಯಾನ ಮಾಡಬಲ್ಲದು. ಈ ರೀತಿಯ ಸಿದ್ಧತೆ ಇಲ್ಲದ ಕರ್ಮಗಳನ್ನು ತ್ಯಾಗ ಮಾಡಿದರೆ ಮಾನಸಿಕವಾಗಿ ಬಹಳ ತೊಂದರೆಗೆ ಒಳಗಾಗುತ್ತೇವೆ. ವ್ಯಕ್ತಿಯ ವಿಕಾಸದಲ್ಲಿ ಕರ್ಮಯೋಗದ ರಹಸ್ಯವನ್ನು ಕಂಡುಹಿಡಿದು
ಇದೇ ಪ್ರಪಂಚಕ್ಕೆ ಅದನ್ನು ಉಪದೇಶಿಸಿದವರು ಹಿಂದೂ ಯತಿಗಳು. ಇದು ನಮ್ಮ ಸಂಸ್ಕೃತಿಗೆ ಕೊಟ್ಟ ಮಹಾನ್ ಕೊಡುಗೆ. ಸರಿಯಾದ ಮಾನಸಿಕ ಭಾವನೆ ಮತ್ತು ಸರಿಯಾದ ಕರ್ಮವನ್ನು ಮಾಡದೆ ಮಾನಸಿಕ ಪರಿಶುದ್ಧತೆಯನ್ನು ಗಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಸಾಧಕರು ಸರಿಯಾದ ಕರ್ಮಗಳನ್ನು ಮಾಡುವ ಮೂಲಕ ಮನಸ್ಸಿನ ಶುದ್ಧತೆಯನ್ನು ಗಳಿಸಬಹುದು ಎಂದು ಶ್ರೀಕೃಷ್ಣನು ಉಚಿತವಾದ ಭರವಸೆಯನ್ನು ಕೊಡುತ್ತಾನೆ. ಇಲ್ಲಿ ಯೋಗಯುಕ್ತ ಎಂದರೆ ಯಾವಾತನು ನಿಸ್ವಾರ್ಥ ಬುದ್ಧಿ ಹೊಂದಿದ್ದು ಕರ್ಮ ಫಲದಲ್ಲಿ ಅಸಂಗನಾಗಿರುವನೋ ಅಂತಹವನು ಮನಸ್ಸಿನ ಸಮಚಿತ್ತತೆ ಮತ್ತು ಏಕಾಗ್ರತೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಯೋಗಿಯ ನಿರಂತರವಾದ ಸಫಲ ಧ್ಯಾನಕ್ಕೆ ಅನುವಾಗುವಂತೆ ಕರ್ಮಯೋಗವು ಸಹಕಾರಿಯಾಗುತ್ತದೆ. ಕರ್ಮಯೋಗವನ್ನು ಅಭ್ಯಾಸ ಮಾಡುತ್ತಿರುವಾಗ ವ್ಯಕ್ತಿಯು ಕರ್ತೃತ್ವ ಭಾವವನ್ನು ತ್ಯಾಗ ಮಾಡುವುದರಿಂದ ಇಲ್ಲವೇ ಫಲಾಸಕ್ತಿಯನ್ನು ಬಿಡುವುದರಿಂದ ಅಂತಹವನು ಹೆಚ್ಚು ತಡವಿಲ್ಲದೆ ಆತ್ಮಾನುಭೂತಿ ಹೊಂದುತ್ತಾನೆ. ಸಾಧಕನಿಗೆ ಆತ್ಮಾನುಭವವು ಎಂದು ಉಂಟಾಗುತ್ತದೆ, ಯಾವ ಸಮಯಕ್ಕೆ ಉಂಟಾಗುತ್ತದೆ ಎಂದು ನಿರ್ದಿಷ್ಟವಾಗಿ ಹೇಳಲಾಗುವುದಿಲ್ಲ. ಖಂಡಿತವಾಗಿಯೂ ಆಗುತ್ತದೆ ಎಂದು ವಚನ ಕೊಟ್ಟಿರುವಾಗ ಕಾಲದ ಅನಿಶ್ಚಿತತೆಯನ್ನು ನಚಿರೇಣ ಅನತಿ ದೂರದಲ್ಲೇ ಎಂಬ ಶಬ್ದದಿಂದ ಸುಂದರವಾಗಿ ಹೇಳಿದೆ. ಈ ದೃಷ್ಟಿಯಿಂದ ಶ್ಲೋಕವನ್ನು ಓದಿದಾಗ ಭಗವಂತನು ಈ ಅಧ್ಯಾಯದ ಆರಂಭದ ಶ್ಲೋಕದಲ್ಲಿ ಅರ್ಜುನನಿಗೆ ಕರ್ಮ ಮಾಡುವುದು ಕರ್ಮಸನ್ಯಾಸಕ್ಕಿಂತ ಉತ್ತಮ ಎಂದು ಹೇಳಿದುದು ಸರಿ ಎಂದು ಅರ್ಥವಾಗುತ್ತದೆ. ಇನ್ನು ಸಾಧಕನು ಆತ್ಮಜ್ಞಾನ ಪಡೆಯಲು ಕರ್ಮಯೋಗವನ್ನು ಅಭ್ಯಾಸ ಮಾಡುವುದಾದರೆ ಯೋಗಯುಕ್ತೋ ವಿಶುದ್ಧಾತ್ಮ ವಿಜಿತಾತ್ಮ ಜಿತೇಂದ್ರಿಯಃ ಸರ್ವಭೂತಾತ್ಮ ಭೂತಾತ್ಮ ಕುರ್ವನ್ನಪಿ ನ ಲಿಪ್ಯತೆ. ಯಾವಾತನು ಕರ್ಮ ಮಾರ್ಗನಿಷ್ಠನೂ ಆಗಿ ಮನಸ್ಸನ್ನು ಅಂದರೆ ಚಿತ್ತವನ್ನು ಶುದ್ಧವಾಗಿಟ್ಟುಕೊಂಡು ದೇಹವನ್ನು ತನ್ನ ವಶದಲ್ಲಿಟ್ಟುಕೊಂಡು ಇಂದ್ರಿಯಗಳನ್ನು ನಿಗ್ರಹಿಸಿ ಸರ್ವ ಜೀವಿಗಳಲ್ಲಿರುವ ಆತ್ಮನೇ ತನ್ನ ಆತ್ಮನು ಎಂದು ತಿಳಿಯುತ್ತಾನೋ ಅಂತಹವನು ಕರ್ಮ ಮಾಡುತ್ತಿದ್ದರೂ ಅದು ಅವನಿಗೆ ಅಂಟುವುದಿಲ್ಲ. ಯಾವಾತನು ಕರ್ಮಯೋಗವನ್ನು ಅನುಷ್ಠಾನ ಮಾಡುತ್ತಾನೋ ಅವನು ತನ್ನ ಅನುಭವದಲ್ಲೇ ಪರಿಪೂರ್ಣತೆಯ ಸ್ಥಿತಿಯನ್ನು ಅನತಿ ದೂರದಲ್ಲೇ ಕಂಡುಕೊಳ್ಳುತ್ತಾನೆ ಎಂದು ಹಿಂದಿನ ಶ್ಲೋಕದಲ್ಲಿ ಹೇಳಿದೆ. ನಮ್ಮ ಇಂದಿನ ಬಂಧನದ ಸ್ಥಿತಿಯಿಂದ ನಮ್ಮಲ್ಲೇ ಇರುವ ಆತ್ಮನನ್ನು ಸೇರುವ ಈ ದಿವ್ಯ ಯಾತ್ರೆಯಲ್ಲಿ ಆಂತರಿಕವಾಗಿ ನಮ್ಮಲ್ಲಿ ಉಂಟಾಗುವ ಬದಲಾವಣೆಯನ್ನು ಸುಂದರವಾಗಿ ಇಲ್ಲಿ ಕೃಷ್ಣನು ತಿಳಿಸಲು ಪ್ರಯತ್ನಿಸುತ್ತಿದ್ದಾನೆ. ಕರ್ಮಯೋಗದ ಮೂಲಕ ವ್ಯಕ್ತಿಯಲ್ಲಾಗುವ ಬದಲಾವಣೆಗಳನ್ನು ವೈಜ್ಞಾನಿಕವಾಗಿ ಇಲ್ಲಿ ತಿಳಿಸಲಾಗಿದೆ. ಯಾವಾತನು ಕರ್ಮಯೋಗದಲ್ಲೇ ನಿರತನಾಗಿರುತ್ತಾನೋ ಅವನ ಚಿತ್ತವು ಶುದ್ಧಿಯಾಗುತ್ತದೆ. ಸೂಕ್ಷ್ಮ ಶರೀರದ ಶುದ್ಧಿಯೊಡನೆ ಆಂತರಿಕವಾಗಿ ಅವನು ಹೆಚ್ಚಿನ ಶಾಂತಿಯನ್ನು ಗಳಿಸುತ್ತಾನೆ. ಬಯಕೆಗಳು ಕಡಿಮೆಯಾದಷ್ಟು ಆಂತರಿಕ ಶಾಂತಿ ಹೆಚ್ಚುತ್ತದೆ ಎಂದು ವೇದಾಂತ ಹೇಳುತ್ತದೆ. ನಿಸ್ವಾರ್ಥ ಬುದ್ಧಿಯಿಂದ ಹಾಗೂ ಫಲಾಪೇಕ್ಷೆ ಇಲ್ಲದೆ ಮಾಡಿದ ಕರ್ಮವು ಕರ್ತನ ವಾಸನೆಗಳನ್ನು ಕರಗಿಸುತ್ತದೆ. ಅಂತಃಕರಣವು ಅಂದರೆ ಬಯಕೆಯು ತಗಾದೆಗಳಿಲ್ಲದೆ ಶುದ್ಧವಾಗಿದ್ದರೆ ಅದು ಹೆಚ್ಚು ಹೆಚ್ಚು ಶಾಂತಿ ಮತ್ತು ಸಮಾಧಾನದಿಂದ ಇರಲೇಬೇಕು. ಅಂತಃಕರಣವು ಒಮ್ಮೆ ಶುದ್ಧವಾದರೆ ಅರ್ಥಾತ್ ಬಯಕೆ ಗೊಂದಲಗಳಿಂದ ಅಬಾಧಿತವಾಗಿದ್ದರೆ ಆಗ ಬುದ್ಧಿಯ ಸ್ಥಿತಿಯನ್ನು ಪ್ರತಿಬಿಂಬಿಸುವ ಮನಸ್ಸು ಏನೊಂದು ಗಲಭೆಗಳಿಗೆ ಒಳಗಾಗುವುದಿಲ್ಲ. ಭಾವಾತಿರೇಕ ಹಾಗೂ ಚಿತ್ತೋದ್ವೇಗವುಳ್ಳ ವ್ಯಕ್ತಿಯ ಬಯಕೆಗಳ ಹೆಬ್ಬಾಗಿಲನ್ನು ನಿಯಂತ್ರಿಸಿದರೆ ತಾನಾಗೇ ಸಾಧುವಾಗಿ ಸಮಚಿತ್ತವನ್ನು ಪಡೆಯುತ್ತಾನೆ. ಕರ್ಮಯೋಗದ ಮೂಲಕ ಯಾವಾತನು ಆಂತರಿಕ ಶಾಂತಿಯನ್ನು ಮಾನಸಿಕ ಹಾಗೂ ಬೌದ್ಧಿಕ ಮಟ್ಟಗಳಲ್ಲಿ ಗಳಿಸಿರುತ್ತಾನೋ ಆಗ ಅವನ ಇಂದ್ರಿಯಗಳು ಸುಮ್ಮನಿರುತ್ತವೆ. ಅವುಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸುವ ಮತ್ತು ನಿಯಂತ್ರಿಸುವ ಶಕ್ತಿ ಅವನಲ್ಲಿರುತ್ತದೆ. ಯಾವಾತನು ಹೀಗೆ ಶರೀರ, ಮನಸ್ಸು ಮತ್ತು ಬುದ್ಧಿಯನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುತ್ತಾನೋ ಅಂತಹ ಸಾಧಕನು, ಯೋಗಿಯಾದವನು ಆತ್ಮನನ್ನು ಕುರಿತು ಧ್ಯಾನ ಮಾಡಲು ಸಿದ್ಧನಾಗಿರುತ್ತಾನೆ. ವಾಸ್ತವವಾಗಿ ಧ್ಯಾನ ಮಾಡುವಾಗ ಇರುವ ಅಡಚಣೆಗಳೆಂದರೆ ಇಂದ್ರಿಯಗಳ ಹಸಿವು, ಚಿತ್ತೋದ್ವೇಗದ ಗೊಂದಲಗಳು ಮತ್ತು ಬುದ್ಧಿಯ ಸಮಸ್ಯೆಗಳು. ಯಾವಾಗ ಈ ಸರಣಿಯನ್ನು ಅವನು ಕತ್ತರಿಸಿ ಹಾಕುತ್ತಾನೋ ಆಗ ಆತ್ಮ ದರ್ಶನ ಪಡೆಯಲು ಅರ್ಹನಾಗುತ್ತಾನೆ. ಆತ್ಮ ಸಾಕ್ಷಾತ್ಕಾರವು
ಭಾಗಶಃ ಆಗುವುದಿಲ್ಲ. ತಾನು ಪವಿತ್ರ ಆತ್ಮ ಎಂದು ಜ್ಞಾನವಾದಾಗ ಅದೇ ಆತ್ಮವು ಸಕಲ ಜೀವರಾಶಿಗಳ ಹೃದಯದಲ್ಲೂ ಇರುವಂತಹುದು ಎಂಬ ಜ್ಞಾನವು ಆಗುತ್ತದೆ. ಅಂತಹವನು ಹೊರಗೆ ನೋಡುವಾಗ ಎಲ್ಲೆಲ್ಲೂ ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ತನ್ನ ಆತ್ಮನನ್ನೇ ಕಾಣುತ್ತಾನೆ. ಆದ್ದರಿಂದಲೇ ತನ್ನ ಆತ್ಮನನ್ನೇ ಎಲ್ಲೆಲ್ಲೂ ಕಾಣುತ್ತಾನೆ ಎಂದು ಭಗವಂತನು ಹೇಳುವುದು. ಅಲೆಯು ತನ್ನ ನಿಜ ಸ್ವರೂಪ ಸಾಗರವೇ ಎಂದು ಅರಿತೊಡನೆ ಆಗ ಮತ್ತೊಂದು ಅಲೆ ಇರುವುದು ಸಾಧ್ಯವೇ ಇಲ್ಲ. ಎಲ್ಲೆಲ್ಲೂ ಸಾಗರವೇ ಅದಕ್ಕೆ ಕಾಣುತ್ತದೆ. ಯಾವಾತನು ಸಂಪೂರ್ಣವಾದ ಆಂತರಿಕ ವಿಕಾಸದಿಂದ ತನ್ನ ಸ್ವರೂಪನಾದ ಆತ್ಮನನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರುತ್ತಾನೋ ಅಂತಹವನು ಅನಂತರ ಕರ್ಮ ಮಾಡಿದರೆ ಕರ್ಮಗಳು ಯಾವ ಪ್ರತಿಕ್ರಿಯೆಯನ್ನು ಆತನ ಮೇಲೆ ಉಂಟು ಮಾಡುವುದಿಲ್ಲ. ಅಹಂಕಾರವಿದ್ದರೆ ಮಾತ್ರ ಕರ್ಮ ಫಲ ಉಂಟಾಗುತ್ತದೆ. ಆತ್ಮ ಸಾಕ್ಷಾತ್ಕಾರ ಆದ ಮೇಲೆ ಅಹಂಕಾರ ಭಾವವೇ ಇಲ್ಲದಿರುವಾಗ ಅವನು ಮಾಡುವ ಕರ್ಮಗಳು ಅವನ ಮೇಲೆ ಯಾವ ಪರಿಣಾಮವನ್ನು ಉಂಟು ಮಾಡುವುದಿಲ್ಲ. ನೀರಿನ ಮೇಲೆ ರುಜು ಹಾಕಿದಂತೆ ಅವನಲ್ಲಿ ಯಾವ ವಾಸನೆಯೂ ಅದರ ಅಚ್ಚನ್ನು ಉಳಿಸುವುದಿಲ್ಲ. ಕೃಷ್ಣನು ಹಿಂದೆಯೇ ನಿರೂಪಿಸಿದ ಕರ್ಮಯೋಗ ಸಿದ್ಧಾಂತವು ಆತನ ಎಲ್ಲ ಹೇಳಿಕೆಗಳಲ್ಲೂ ಕಂಡುಬರುತ್ತದೆ. ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಶಬ್ದಗಳ ಮೂಲಕ ಅವನು ಆ ಕರ್ಮಯೋಗವನ್ನೇ ವರ್ಣಿಸುತ್ತಾನೆ. ಇನ್ನು ಆತ್ಮನನ್ನು ತಿಳಿದುಕೊಂಡ ಯೋಗಿಯು ಬದುಕಿನಲ್ಲಿ ಕರ್ಮ ಮಾಡಿದರೆ ಆತನ ವರ್ತನೆಯು ಹೇಗಿರುತ್ತದೆ ಎಂದರೆ, ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ವನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಆತ್ಮನನ್ನು ಬಲ್ಲಾತನು ತಾನು ನೋಡುವಾಗಲೂ ಕೇಳುವಾಗಲೂ ಸ್ಪರ್ಶಿಸುವಾಗಲೂ ಆಘ್ರಾಣಿಸುವಾಗಲೂ ತಿನ್ನುವಾಗಲೂ ನಡೆಯುವಾಗಲೂ ನಿದ್ರಿಸುವಾಗಲೂ ಉಸಿರಾಡುವಾಗಲೂ ಮಾತಾಡುವಾಗಲೂ ವಿಸರ್ಜನೆ ಮಾಡುವಾಗಲೂ ವಿಷಯಗಳನ್ನು ಗ್ರಹಿಸುವಾಗಲೂ ಕಣ್ಣು ಬಿಡುವಾಗಲೂ ಮತ್ತು ಮುಚ್ಚುವಾಗಲೂ ತಾನೇನೂ ಮಾಡುತ್ತಿಲ್ಲ ಎಂದು ತಿಳಿದಿರುತ್ತಾನೆ. ಅಂಥ ಪರಿಪೂರ್ಣ ವ್ಯಕ್ತಿಯೂ ಸಹ ಕಲ್ಲುಗೊಂಬೆಯಂತಿರದೆ ಪರಿಶ್ರಮಶೀಲನಾಗಿ ಈ ಲೋಕದಲ್ಲಿ ಎಲ್ಲರಂತೆ ಕರ್ಮ ಮಾಡುತ್ತಿರುತ್ತಾನೆ. ಸಾಮಾನ್ಯ ಹಾಗೂ ಸ್ವಾಭಾವಿಕ ಚಟುವಟಿಕೆಗಳ ಪಟ್ಟಿಯನ್ನೇ ಈ 2 ಶ್ಲೋಕಗಳಲ್ಲಿ ಕೊಟ್ಟಿದೆ. ನೋಡುವುದು, ಕೇಳುವುದು, ಸ್ಪರ್ಶಿಸುವುದು, ಮುಟ್ಟುವುದು, ಆಘ್ರಾಣಿಸುವುದು, ತಿನ್ನುವುದು, ನಡೆಯುವುದು, ನಿದ್ರಿಸುವುದು, ಉಸಿರಾಡುವುದು, ಮಾತಾಡುವುದು, ವಿಸರ್ಜಿಸುವುದು, ಹಿಡಿಯುವುದು, ಕಣ್ಣು ಮಿಟುಕಿಸುವುದು ಇತ್ಯಾದಿ. ಬದುಕಿನ ಇಂತಹ ಅನಿವಾರ್ಯ ಚಟುವಟಿಕೆಗಳಲ್ಲೂ ಸನ್ಯಾಸಿ ಅಥವಾ ಮುನಿಯು ಅಹಂಕಾರ ಭರಿತ ಒಣಜಂಬ ಹೊಂದಿರುವುದಿಲ್ಲ ಎಂದು ಇಲ್ಲಿ ವಿವರಿಸಿದೆ. ಸುಷುಪ್ತಿಯಲ್ಲಿ ನಾವು ಉಸಿರಾಡುತ್ತೇವೆ, ಆದರೆ ಅದರ ಪ್ರಜ್ಞೆಯೇ ಇರುವುದಿಲ್ಲ. ಏಕೆಂದರೆ ಆ ವೇಳೆಯಲ್ಲಿ ನಮ್ಮಲ್ಲಿರುವ ಅಹಂಕಾರವು ಕೆಲಸ ಮಾಡುತ್ತಿರುವುದಿಲ್ಲ. ಅಂತೆಯೇ ಅಹಂಕಾರವು ಕೊನೆಗೊಂಡಾಗಲೂ ಅರ್ಥಾತ್ ಆತ್ಮಜ್ಞಾನವಾದಾಗಲೂ ಎಲ್ಲ ಚಟುವಟಿಕೆಗಳು ನಡೆಯುತ್ತಿರುತ್ತವೆ. ಈ ಚಟುವಟಿಕೆಗಳಲ್ಲಿ ನಿರತನಾಗಿರುವಾಗ ಮುನಿಯು ತಾನೇನೂ ಮಾಡುತ್ತಿಲ್ಲ ಎಂಬ ನಿರಂತರ ಪ್ರಜ್ಞೆಯನ್ನು ಹೊಂದಿರುತ್ತಾನೆ. ಹಾಗೆದ್ದ ಮೇಲೆ ಪರಿಪೂರ್ಣ ಗುರುವು ಮುನಿಯು ಸದಾ ನಿದ್ದೆ ಮಾಡುತ್ತಿರುತ್ತಾನೆ ಎಂದು ಅರ್ಥವಲ್ಲ. ಇವರಿಬ್ಬರಿಗೂ ನಡುವಣ ವ್ಯತ್ಯಾಸವೆಂದರೆ ನಿದ್ದೆಯಲ್ಲೇ ಇರುವವನು ಅನಭಿಜ್ಞ, ಏನನ್ನೂ ಅರಿಯದವನು. ಆದರೆ ಮುನಿಯು ಮಾಡುವ ಕರ್ಮಗಳ ಬಗ್ಗೆ ಪ್ರಜ್ಞೆಯುಳ್ಳವನು. ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ಬಿಡಲು ಪರಿಪೂರ್ಣ ಗುರುವಿಗೆ ಅಥವಾ ಮುನಿಗೆ ಮಾತ್ರ ಸಾಧ್ಯ ಎಂಬುದನ್ನು ಯುಕ್ತ ಮತ್ತು ತತ್ವವಿತ್ ಎಂಬ ಈ 2 ಶಬ್ದಗಳಲ್ಲಿ ಪರಮಾತ್ಮನು ತೋರಿಸಿಕೊಟ್ಟಿದ್ದಾನೆ. ಇಲ್ಲಿ ಯುಕ್ತ ಎಂದರೆ ಇಂದ್ರಿಯ, ಮನ ಮತ್ತು ಬುದ್ಧಿಗಳನ್ನು ತನಗೆ ಬೇಕಾದಂತೆ ಉಪಯೋಗಿಸಿಕೊಳ್ಳುವ ಸಾಮರ್ಥ್ಯವಿರುವವನು. ತತ್ವವಿತ್ ಎಂದರೆ ಅವುಗಳಿಗಿಂತ ತಾನು ಬೇರೆ ಎಂಬ ತಿಳುವಳಿಕೆ ಉಳ್ಳವನು. ಆದುದರಿಂದ ಇಂದ್ರಿಯಾದಿ ಉಪಾಧಿಗಳು ಮಾಡುವ ಕೆಲಸದಲ್ಲಿ ಅವನಿಗೆ ಕರ್ತೃತ್ವ ಅಭಿಮಾನವಿರುವುದಿಲ್ಲ. ಕರ್ತೃತ್ವ ಭಾವವನ್ನು ಬಿಡಬೇಕಾದರೆ ಆತ್ಮನ ಜ್ಞಾನ ಅತ್ಯಗತ್ಯ. ನನ್ನ ಎಚ್ಚರದ ವ್ಯಕ್ತಿತ್ವದ ಜ್ಞಾನ ಕನಸಿನಲ್ಲಿ ನನಗಿರದಿದ್ದರೆ ಅಲ್ಲಿ ನಾನು ತೊಳಲುತ್ತಿರುತ್ತೇನೆ.
ನನ್ನ ಎಚ್ಚರದ ವ್ಯಕ್ತಿತ್ವದ ಅರಿವಾದೊಡನೆ ನನ್ನ ಕನಸಿನ ತಾದಾತ್ಮ್ಯ ಕೊನೆಗೊಳ್ಳುತ್ತದೆ. ಅಂತೆಯೇ ಅಹಂಕಾರವು ಕೊನೆಗೊಳ್ಳಬೇಕಾದರೆ ನನ್ನ ನಿಜ ಸ್ವರೂಪದ ಅರಿವಾಗಬೇಕು. ಇದನ್ನು ಶ್ಲೋಕದ ಕಡೆಯ ಸಾಲಿನಲ್ಲಿ ಸೂಚಿಸಿದೆ. ಪರಿಪೂರ್ಣನಾದ ವ್ಯಕ್ತಿಯು ಆತ್ಮನಲ್ಲಿ ನೆಲೆಸಿರುವುದರಿಂದ ವಿಷಯ ಪ್ರಪಂಚದಲ್ಲಿ ತನ್ನ ವಿವಿಧ ಕೋಶಗಳು ಕರ್ಮ ಮಾಡುತ್ತಿದ್ದರೂ ಅವನಿಗೆ ಕರ್ಮ ಬಂಧನವಿಲ್ಲ. ತಾನು ಸಮುದ್ರ ಎಂದು ತಿಳಿದಿರುವ ಅಲೆಯು ಬೇರೆ ಬೇರೆ ಅಲೆಗಳೊಡನೆ ಬೆರೆತಿರುವಾಗಲೂ ತನ್ನ ಸ್ವರೂಪವನ್ನು ಮರೆಯದೆ ಹೇಗೆ ಇರುತ್ತದೋ ಹಾಗೆಯೇ ತತ್ವವೇತ್ತನು ತನ್ನ ಅಂತರಾಳದ ವ್ಯಕ್ತಿತ್ವದಿಂದ ತನ್ನ ಇಂದ್ರಿಯಗಳು ಮಾಡುವ ಕರ್ಮಗಳನ್ನು ವೀಕ್ಷಿಸುತ್ತಾನೆ. ಅವನು ಅಸಕ್ತನಾಗಿರುತ್ತಾನೆ, ಅಂದರೆ ನಿರಾಸಕ್ತನಾಗಿರುತ್ತಾನೆ. ಅವನು ಅವಿಚಲಿತನಾಗಿರುತ್ತಾನೆ, ಚಲಿಸುತ್ತಿರುವುದಿಲ್ಲ. ಆತ್ಮದರ್ಶನವಾದ ಮೇಲೆ, ಅಲ್ಲಿಯೇ ನೆಲೆ ನಿಂತ ಮೇಲೆ ನಾನು ಏನೂ ಮಾಡುತ್ತಿಲ್ಲ ಎಂಬ ದೃಢ ಜ್ಞಾನದಿಂದ ಸಾಕ್ಷೀಭಾವದಲ್ಲಿ ಅವನು ಜೀವಿಸುತ್ತಾನೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೆ ನ ಸ ಪಾಪೇನ ಪದ್ಮಪತ್ರಮಿವಾಂಭಸಾ. ಯಾವಾತನು ಬ್ರಹ್ಮಾರ್ಪಣ ಭಾವದಿಂದ ಅಸಂಗವಾಗಿ ಕರ್ಮವನ್ನು ಮಾಡುತ್ತಿರುವನೋ ಅಂತಹವನಿಗೆ ತಾವರೆಯ ನೆಲೆಯು ನೀರಿನಿಂದ ಒದ್ದೆಯಾಗದೆ ಹೇಗೆ ಇರುತ್ತದೋ ಹಾಗೆಯೇ ಪಾಪದ ಅಂಟಿಲ್ಲದೆ ಇರುವನು. ಆತ್ಮದರ್ಶನವಾಗಿರುವ ಹಾಗೂ ಆತ್ಮನಲ್ಲೇ ನೆಲೆ ನಿಂತಿರುವ ಎಲ್ಲೋ ಕೆಲವು ಮಂದಿಗೆ ಮಾತ್ರ ಹಿಂದಿನ ಶ್ಲೋಕದಲ್ಲಿ ಹೇಳಿದುದು ಅನ್ವಯಿಸುತ್ತದೆ. ಆದರೆ ಎಲ್ಲರಿಗೂ ಕರ್ತೃತ್ವ ಭಾವವನ್ನು ಸಂಪೂರ್ಣವಾಗಿ ತೊಡೆದು ಹಾಕುವುದು ಕಷ್ಟ ಸಾಧ್ಯವಾದುದು. ಆದರೆ ಈ ಪರಿಪೂರ್ಣತೆಯನ್ನು ಬಯಸುವ ಸಾಧನೆಯಲ್ಲಿ ತೊಡಗಿರುವವರು ಬಹಳ ಜನ. ಗೀತೆಯಲ್ಲಿ ಹೇಳಿರುವ ಜೀವನ ಪದ್ಧತಿಗೆ ಸರಿಯಾಗಿ ಬದುಕಲು ಪ್ರಯತ್ನಿಸುವ ಸಾಧಕರಿಗಿರುವ ಸಮಸ್ಯೆ ಎಂದರೆ ಕರ್ತೃತ್ವ ಭಾವವನ್ನು ಹೇಗೆ ತ್ಯಜಿಸುವುದು ಎಂಬುದೇ ಆಗಿದೆ. ಅದಕ್ಕೆ ಉತ್ತರ ಈ ಶ್ಲೋಕದಲ್ಲಿದೆ. ಬ್ರಹ್ಮಾರ್ಪಣ ಮಾಡುವುದು ಅಂದರೆ ಮಾನವನ ಮನಸ್ಸಿಗೆ ಎಲ್ಲವನ್ನು ಬಿಡುವುದು ಎಂದರೆ ಆಗದು. ಎಲ್ಲಿಯವರೆಗೆ ಮನಸ್ಸಿರುತ್ತದೋ ಅಲ್ಲಿಯವರೆಗೆ ಅದು ಯಾವುದಕ್ಕಾದರೂ ಅಂಟಿಕೊಂಡೇ ಇರುತ್ತದೆ. ಅದು ಆತ್ಮನಿಗೆ ಅಂಟಿಕೊಂಡರೆ ಯಶಸ್ವಿಯಾಗಿ ಅಸತ್ಯದಿಂದ ದೂರವಾಗುವುದು. ಇದನ್ನೇ ಶ್ಲೋಕದಲ್ಲಿ ನಿರೂಪಿಸಿರುವುದು. ಎಲ್ಲವನ್ನೂ ಬ್ರಹ್ಮನಿಗೆ ಅರ್ಪಣೆ ಮಾಡಿ ಬದುಕನ್ನು ಮುಂದುವರಿಸು ಎಂದು ಭಗವಂತ ಕೃಷ್ಣನು ಉಪದೇಶಿಸುತ್ತಾನೆ. ನಿರಂತರವಾಗಿ ಒಂದು ಆದರ್ಶದ ಬಗ್ಗೆ ಚಿಂತಿಸುತ್ತಿದ್ದರೆ ಮನಸ್ಸು ಅದರಲ್ಲೇ ತಾದಾತ್ಮ್ಯ ಭಾವವನ್ನು ಬೆಳೆಸಿಕೊಳ್ಳುತ್ತದೆ. ಅಹಂಕಾರವನ್ನು ಬ್ರಹ್ಮನಿಗೆ ಅರ್ಪಣೆ ಮಾಡಲು ಬ್ರಹ್ಮ ಭಾವವನ್ನೇ ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ಈಗ ಅಹಂಕಾರ ಭಾವವು ಹೇಗೆ ಸ್ವಾಭಾವಿಕವಾಗಿ ಬರುತ್ತದೋ ಅಷ್ಟೇ ಸ್ವಾಭಾವಿಕವಾಗಿ ಬ್ರಹ್ಮ ಜ್ಞಾನವು ಬರಬೇಕು. ಚುಟುಕಿನಲ್ಲಿ ಹೇಳುವುದಾದರೆ, ಇಂದು ನಾವು ಜೀವಭಾವದಲ್ಲಿರುವ ಪರಮಾತ್ಮ ಜೀವಭಾವದಲ್ಲಿರುವ ಪರಮಾತ್ಮ ಗೀತೆ ಹೇಳುತ್ತದೆ, ಪರಮಾತ್ಮ ಭಾವದಲ್ಲಿರುವ ಜೀವಿಗಳಾಗಿ ಎಂದು. ಒಮ್ಮೆ ನಮ್ಮ ಸಹಜ ಸ್ವರೂಪದ ಅರಿವಾದೊಡನೆ ಶರೀರ, ಮನಸ್ಸು ಮತ್ತು ಬುದ್ಧಿಗಳು ಮಾಡುವ ಕರ್ಮಗಳು ನಮ್ಮನ್ನು ಬಂಧನಗೊಳಿಸಲಾರವು. ಪಾಪ ಹಾಗೂ ಪುಣ್ಯವು ಅಹಂಭಾವಕ್ಕೆ ಸೇರಿದ್ದು, ಆತ್ಮನಿಗಲ್ಲ. ನನ್ನ ಪ್ರತಿಬಿಂಬ ಕನ್ನಡಿಯೊಳಗೆ ಅಪೂರ್ಣವಾಗಿದ್ದರೆ ಅದು ನನ್ನ ಮುಖದ ಅಪೂರ್ಣತೆಯಿಂದಲ್ಲ, ಅದು ಕನ್ನಡಿಯ ಅಂಕು ಡೊಂಕಿನಿಂದ. ನನ್ನ ಬಿಂಬ ನಾನು ನೋಡುತ್ತಿರುವ ಕನ್ನಡಿಯನ್ನು ಅವಲಂಬಿಸಿಕೊಂಡಿಲ್ಲ. ಅದರಂತೆ ಆತ್ಮನು ಇಂದ್ರಿಯಗಳು ಮಾಡುವ ಕರ್ಮಗಳಿಂದ ಬಂಧಿತನಾಗುವುದಿಲ್ಲ. ಹೀಗೆ ಆತ್ಮಜ್ಞಾನಿಯು ಶರೀರಧಾರಿಯಾಗಿಯೇ ಇದ್ದು ವಿಷಯ ಪ್ರಪಂಚದಲ್ಲೇ ಇದ್ದರೂ ನೀರಿನಲ್ಲಿರುವ ಕಮಲದ ಎಲೆಯಂತೆ ಯಾವಾಗಲೂ ಅಸಂಗನಾಗಿಯೇ ಇರುತ್ತಾನೆ. ಕಮಲದ ಎಲೆಯು ನೀರಿನಲ್ಲೇ ಇದ್ದರೂ ನೀರಿನಿಂದಲೇ ತನ್ನ ಪೋಷಕ ಆಹಾರವನ್ನು ದೊರಕಿಸಿಕೊಂಡು ಅದೇ ನೀರಿನಲ್ಲಿ ಒಣಗಿ ಹೋಗುತ್ತದಾದರೂ ಅದು ನೀರಿನಿಂದ ತೇವಗೊಳ್ಳುವುದೇ ಇಲ್ಲ. ಅಂತೆಯೇ ಈ ಲೋಕದಲ್ಲಿರುವ ಮುನಿಯು ವಿಷಯ ಪ್ರಪಂಚದಿಂದ ತನ್ನ ಪೋಷಣೆಗೆ ಅಗತ್ಯವಾದುದನ್ನು ತೆಗೆದುಕೊಂಡರೂ ಅದರ ಪಾಪ ಪುಣ್ಯಗಳಿಂದ ದೂರವಿರುತ್ತಾನೆ. ಕರ್ಮವನ್ನು ಕರ್ಮಯೋಗವನ್ನಾಗಿ ಪರಿವರ್ತಿಸುವ ಎರಡು ವಿಧಾನಗಳಲ್ಲಿ ಕರ್ಮ ಮಾಡುವವನ ಕರ್ತೃತ್ವ ಭಾವವನ್ನು ತ್ಯಜಿಸುವ ವಿಧಾನವನ್ನು ಇಲ್ಲಿ ವಿವರವಾಗಿ ತಿಳಿಸಲಾಗಿದೆ. ಈ ಭಾವನೆಯಿಂದ ಪ್ರಪಂಚದಲ್ಲಿ ಬದುಕುವ ವ್ಯಕ್ತಿಗೆ ಆಂತರಿಕ ಸ್ಫೂರ್ತಿಯು
ತಾನೇ ತಾನಾಗಿ ಸಿಗುತ್ತದೆ. ಸಾಮಾನ್ಯವಾಗಿ ಇದು ಅಹಂಕಾರದ ಬುಸುಗುಟ್ಟುವಿಕೆಯಿಂದಾಗಿಯೇ ವ್ಯರ್ಥವಾಗುತ್ತದೆ. ಅಹಂಕಾರವನ್ನು ಬ್ರಹ್ಮನಲ್ಲಿ ಲೀನಗೊಳಿಸಿದವನು ಸ್ಫೂರ್ತಿಯುತ ಜೀವನ ನಡೆಸುತ್ತಿರುತ್ತಾನೆ. ಕಾಯೇನ ಮನಸಾ ಬುದ್ಧ್ಯಾ ಕೇವಲೈರಿಂದ್ರಿಯೈರಪಿ ಯೋಗಿನಃ ಕರ್ಮ ಕುರ್ವಂತಿ ಸಂಗಂ ತ್ಯಕ್ತ್ವಾತ್ಮಶುದ್ಧಯೇ. ಯೋಗಿಗಳು ಶರೀರ, ಮನಸ್ಸು ಮತ್ತು ಬುದ್ಧಿ ಹಾಗೂ ಕೇವಲ ಇಂದ್ರಿಯಗಳಿಂದ ಸಂಘವನ್ನು ಬಿಟ್ಟು ಚಿತ್ತ ಶುದ್ಧಿಗಾಗಿ ಕರ್ಮವನ್ನು ಮಾಡುತ್ತಿರುವರು. ಕರ್ಮಯೋಗಿಯ ಪ್ರಯತ್ನವು ಆತ್ಮನಲ್ಲೇ ನೆಲೆಗೊಂಡು ತನ್ನ ಸುತ್ತಲೂ ನಡೆಯುತ್ತಿರುವ ಘಟನೆಗಳಿಗೆ ಹಾಗೂ ತನ್ನೊಳಗೆ ಆಗುತ್ತಿರುವ ಮಾನಸಿಕ ವಿಕಾರಗಳಿಗೆ, ಕುತೂಹಲಗಳಿಗೆ ಸಾಕ್ಷಿಯಾಗಿ ಅಸಂಗನಾಗಿರುವುದೇ ಆಗಿರುತ್ತದೆ. ಹೀಗೆ ಸಾಕ್ಷಿ ಭಾವದಿಂದ ಎಲ್ಲಾ ಘಟನೆಗಳನ್ನು ನೋಡುವವನು ಆತ್ಮನಲ್ಲ, ಅವನು ಬುದ್ಧಿ ಉಪಹಿತ ಆತ್ಮ. ಏಕೆಂದರೆ ಸಾಕ್ಷೀಭಾವದಿಂದ ನಾನು ಘಟನೆಗಳನ್ನೆಲ್ಲ ನೋಡುತ್ತಿದ್ದೇನೆ ಎಂಬ ಎಚ್ಚರಿಕೆ ಆಗ ನಮಗಿರುತ್ತದೆ. ಆದುದರಿಂದ ಬುದ್ಧಿಯನ್ನು ದಾಟಿರುವ ವಸ್ತು ಆತ್ಮ ಎಂದು ಉಪನಿಷತ್ತುಗಳು ಹೇಳುತ್ತವೆ. ಆತ್ಮವು ವೀಕ್ಷಕನಿಗಿಂತಲೂ ದೂರವಿರುವುದಾದರೆ ಕರ್ಮಯೋಗಿಯು ಶಾಸ್ತ್ರಗಳು ಹೇಳುವ ಸಾಕ್ಷೀಭಾವದಿಂದಿರುವ ವಿಧಾನವನ್ನು ಏಕೆ ಅಭ್ಯಾಸ ಮಾಡಬೇಕು? ಚಿತ್ತಶುದ್ಧಿಗಾಗಿ ಮಾಡಬೇಕೆಂದು ಭಗವಂತನು ಶ್ಲೋಕದ ಕೊನೆಯಲ್ಲಿ ಹೇಳುತ್ತಾನೆ. ಹೀಗೆ ಅಭ್ಯಾಸ ಮಾಡುವುದರಿಂದ ಸಾಧಕನು ಅಹಂಭಾವವಿಲ್ಲದೆ ಕೆಲಸ ಮಾಡುತ್ತಾ ಅಸ್ತಿತ್ವದಲ್ಲಿರುವ ವಾಸನೆಗಳನ್ನು ಕ್ಷಯಿಸಿಕೊಳ್ಳುತ್ತಾನೆ. ಎಷ್ಟರ ಮಟ್ಟಿಗೆ ಇವುಗಳೆಲ್ಲ ಕಡಿಮೆಯಾಗುತ್ತದೋ ಅಷ್ಟರ ಮಟ್ಟಿಗೆ ಅಂತಃಕರಣವು ಸ್ವಚ್ಛವಾಗಿ ಸ್ಥಿರವಾಗಿರುತ್ತದೆ. ಕರ್ಮಯೋಗಿಗಳು ಅಸಂಗರಾಗಿದ್ದುಕೊಂಡು ಕರ್ಮ ಮಾಡುತ್ತಾರೆ. ಯುಕ್ತ ಕರ್ಮ ಫಲಂ ತ್ಯಕ್ತ್ವಾ ಶಾಂತಿಮಾಪ್ನೋತಿ ನೈಷ್ಠಿಕೀಂ ಅಯುಕ್ತ ಕಾಮಕಾರೇಣ ಫಲೇ ಸಕ್ತೋ ನಿಬಧ್ಯತೆ. ಯೋಗಿಯು ಕರ್ಮ ಫಲವನ್ನು ತ್ಯಾಗ ಮಾಡಿ ಅನಂತ ಶಾಂತಿಯನ್ನು ಪಡೆಯುತ್ತಾನೆ. ಯೋಗಿ ಅಲ್ಲದವನು ಅಂದರೆ ಅಸ್ಥಿರನು ಬಯಕೆಯಿಂದ ಪ್ರೇರಿತನಾಗಿ ಮತ್ತು ಕರ್ಮ ಫಲಾಪೇಕ್ಷೆಯಾಗಿ ಕಟ್ಟು ಬೀಳುತ್ತಾನೆ. ವಿನಾಕಾರಣದ ಕಾತರತೆಯನ್ನು ಇಟ್ಟುಕೊಳ್ಳದೆ ಕೆಲಸ ಮಾಡುತ್ತಾ ಕರ್ಮಯೋಗಿಯು ಅವರ್ಣನೀಯ ಶಾಂತಿಯನ್ನು ತನ್ನಲ್ಲೇ ಕಂಡುಕೊಳ್ಳುತ್ತಾನೆ. ಆರ್ಥಿಕ ಸ್ಥಿತಿಯಿಂದೇನೂ ಶಾಂತಿಯನ್ನು ಉತ್ಪಾದನೆ ಮಾಡಲಾಗುವುದಿಲ್ಲ, ಅಥವಾ ಯಾವ ರೀತಿಯ ರಾಜಕೀಯದಿಂದಲೂ ಶಾಂತಿಯನ್ನು ಉಂಟು ಮಾಡಲು ಆಗುವುದಿಲ್ಲ. ಸರ್ಕಾರದಿಂದಾಗಲಿ ವಿಶ್ವಸಂಸ್ಥೆಯಿಂದಾಗಲಿ ಶಾಂತಿಯನ್ನು ಹಂಚಲು ಸಾಧ್ಯವಿಲ್ಲ. ಅದು ವ್ಯಕ್ತಿಯ ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಿದ್ದು. ಆತನ ಆಂತರಿಕ ಪ್ರಪಂಚವಾದ ಮನಸ್ಸಿನಲ್ಲಿ ಯಾವ ಹುಚ್ಚು ಉದ್ವೇಗಗಳು ಇಲ್ಲದೆ, ಗಲಭೆಯುಂಟು ಮಾಡುವ ಆಲೋಚನೆಗಳು ಇಲ್ಲದಿದ್ದರೆ ಆಗ ಅವನು ಶಾಂತಿ ಎಂದಿರುತ್ತಾನೆ. ಶಾಂತಿ ಎಂಬುದು ಅಖಂಡವಾದ ಆನಂದದ ಭಾವ. ಅದು ಸಮಗ್ರ ವ್ಯಕ್ತಿತ್ವದ ಕಂಪು. ಯಜ್ಞ ಮನೋಭಾವದಿಂದ ಕೆಲಸ ಮಾಡಿದರೆ ಅದನ್ನು ಪಡೆಯಬಹುದು ಎಂದು ಇಲ್ಲಿ ಹೇಳಿರುವುದು. ಕರ್ತೃತ್ವ ಭಾವವನ್ನು ತ್ಯಜಿಸಿದವನು ಮತ್ತು ಫಲಾಸಕ್ತಿಯನ್ನು ತ್ಯಜಿಸಿದವನು ಕೂಡಲೇ ಮೋಕ್ಷಾಖ್ಯವಾದ ಶಾಂತಿಯನ್ನು ಪಡೆಯುತ್ತಾನೆ. ಈ ನಿಶ್ಚಿತ ಹೇಳಿಕೆಯಿಂದ ತೃಪ್ತನಾಗದೆ ಭಗವಂತನು ಇದೀಗ ಅಯುಕ್ತನ ಗತಿಯನ್ನು ವಿವರಿಸುತ್ತಾ ಅವನಿಗೆ ಈ ಶಾಂತಿಯು ಬಹಳ ದೂರದ ಮಾತು ಎಂದು ಹೇಳುತ್ತಾನೆ. ಯಾವಾತನು ಕರ್ತೃತ್ವ ಭಾವವನ್ನು ತ್ಯಜಿಸುವುದಿಲ್ಲವೋ ಅಂತಹವನು ಅಯುಕ್ತ. ಅಂತಹವನು ಬಯಕೆಗಳಿಂದ ಕೂಡಿದವನಾಗಿ ಕರ್ಮಗಳ ಫಲಗಳಿಗಾಗಿ ನಿರೀಕ್ಷಣೆ ಮಾಡುತ್ತಾ ತನ್ನ ಕರ್ಮಗಳ ಪ್ರತಿಕ್ರಿಯೆಗಳಿಂದಲೇ ಹಿಂಸೆಗೊಳಗಾಗುತ್ತಾನೆ. ಕೆಲವು ಔಷಧಿಗಳನ್ನು ಅಲ್ಪ ಪ್ರಮಾಣದಲ್ಲಿ ತೆಗೆದುಕೊಂಡಾಗ ಅದು ರೋಗವನ್ನು ಸಂಪೂರ್ಣವಾಗಿ ಗುಣಪಡಿಸಿದರೆ, ಅದನ್ನೇ ಹೆಚ್ಚಿನ ಪ್ರಮಾಣದಲ್ಲಿ ಸೇವಿಸಿದರೆ ಅದು ಮರಣಕ್ಕೆ ಕಾರಣವಾಗಬಹುದು. ನಿದ್ರಾ ಗುಳಿಗೆಗಳನ್ನು ಉದಾಹರಣೆಯಾಗಿ ಹೇಳಬಹುದು. ಅದೇ ರೀತಿ ಯಾವ ಅಂತಃಕರಣವು ನಮ್ಮನ್ನು ರಕ್ಷಿಸಬಲ್ಲದೋ ಅದೇ ನಮಗೆ ಮಾರಕವಾಗಲೂಬಹುದು. ಅದರಂತೆಯೇ ಬಾಹ್ಯ ಕ್ಷೇತ್ರದಲ್ಲಿ ಅಜ್ಞಾನದಿಂದ ನಾವು ಕರ್ಮ ಮಾಡಿದಾಗ ಶಾಂತಿಯನ್ನು ಪಡೆಯುವ ಬದಲು ಹೆಚ್ಚು ಹೆಚ್ಚು ಬಂಧನಕ್ಕೊಳಗಾಗುತ್ತೇವೆ. ಇದಕ್ಕೆ ಕಾರಣವನ್ನು ಶ್ರೀಕೃಷ್ಣನು ಬಲು ಸುಂದರವಾಗಿ ವರ್ಣಿಸಿದ್ದಾನೆ. ಫಲಗಳನ್ನು ಬಯಸುತ್ತಾ ಮಾನಸಿಕವಾಗಿ ಬಯಸಿದ ಫಲಕ್ಕಾಗಿ ಕಾತರಗೊಳ್ಳುವುದೇ ಆಗಿದೆ.
ಕಪ್ಪೆಯು ಗೂಳಿಯನ್ನು ಅನುಕರಣೆ ಮಾಡಿ ಗೂಳಿಯಷ್ಟೇ ಬೆಳೆಯುತ್ತದೆ ಎಂದಾಗ ಅದು ದುರಂತದಲ್ಲಿ ಕೊನೆಗೊಂಡಂತೆ ಮನುಷ್ಯನ ಮನಸ್ಸು ಭವಿಷ್ಯದ ಫಲಕ್ಕಾಗಿ ಈಗ ಚಡಪಡಿಸುತ್ತಾ ದುರಂತದಲ್ಲಿ ಕೊನೆಯಾಗುತ್ತದೆ. ಆದರೆ ಆತ್ಮನನ್ನು ತಿಳಿದ ಮನುಷ್ಯನು ಸರ್ವಕರ್ಮಾಣಿ ಮನಸಾ ಸನ್ಯಸ್ಯಾಸ್ತೆ ಸುಖಂ ವಶೀ ನವದ್ವಾರೆ ಪುರೇ ದೇಹಿ ನೈವ ಕುರ್ವನ್ನ ಕಾರಯನ್. ಮಾನಸಿಕವಾಗಿ ಎಲ್ಲಾ ಕರ್ಮಗಳನ್ನು ಸನ್ಯಾಸ ಮಾಡಿ ಇಂದ್ರಿಯಗಳನ್ನು ವಶದಲ್ಲಿ ಇಟ್ಟುಕೊಂಡಿರುವಾತನು ತಾನಾಗಿ ಏನೂ ಮಾಡದೆ ಅಥವಾ ಏನನ್ನೂ ಮಾಡಿಸದೆ ಶರೀರ ಮತ್ತು ಇಂದ್ರಿಯಗಳಿಂದ ನವದ್ವಾರಗಳ ಪುರವಾದ ಈ ದೇಹದಲ್ಲಿ ಸುಖವಾಗಿರುವನು. ಇಲ್ಲಿ ಸನ್ಯಾಸ ಎಂಬುದು ದೈಹಿಕವಾಗಿ ಸಂಸಾರದಿಂದ ಓಡಿ ಹೋಗುವುದಲ್ಲ, ಮನಸ್ಸನ್ನು ವಿಷಯಗಳಿಂದ ಹಿಂತೆಗೆದುಕೊಳ್ಳುವುದು ಸನ್ಯಾಸ. ಅದು ಮಾನಸಿಕ ಸಂಸ್ಕಾರವೇ ಹೊರತು ಬಾಹ್ಯ ಆಡಂಬರವಲ್ಲ. ಆದ್ದರಿಂದ ಯಾವಾತನು ಸಂಯಮದಿಂದಿರುತ್ತಾನೋ ಹಾಗೂ ಅಹಂಭಾವ ಹಾಗೂ ಬಯಕೆಯಿಂದ ಪ್ರೇರಿತ ಕರ್ಮಗಳನ್ನು ತ್ಯಾಗ ಮಾಡಿರುತ್ತಾನೋ ಅಂತಹವನು ಈ ದೇಹವನ್ನೇ ನವದ್ವಾರೇ ಪುರೆ ಎಂದಿರುವುದು. ಈ ದೇಹದಲ್ಲೇ ತೃಪ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತಾನೆ. ಇಲ್ಲಿ ನವದ್ವಾರ ಪುರವೆಂದರೆ ಸಾಧಕನ ಶರೀರವನ್ನು ಒಂದು ಕೋಟೆ ಅಥವಾ ಒಂದು ನಗರ ಎನ್ನಬಹುದು. ನಮ್ಮ ದೇಹದಲ್ಲಿ 9 ರಂಧ್ರಗಳಿವೆ. ಮುಖದಲ್ಲಿ 7, 2 ಕಣ್ಣುಗಳು, ಮೂಗಿನೆರಡು ಹೊಳ್ಳೆಗಳು, 2 ಕಿವಿಗಳು, 1 ಬಾಯಿ ಮತ್ತು ಸೊಂಟದಲ್ಲಿ 2 ರಂಧ್ರಗಳು, ಜನನೇಂದ್ರಿಯ ಹಾಗೂ ವಿಸರ್ಜನಾಂಗ. ಹೀಗೆ ಒಟ್ಟಿಗೆ 9 ದ್ವಾರಗಳಿವೆ. ಈ ನವದ್ವಾರಗಳಿರದಿದ್ದರೆ ಬದುಕು ಅಸಾಧ್ಯವಾಗುತ್ತದೆ. ಹೇಗೆ ರಾಜನು ಕೋಟೆಯೊಳಗೆ ಇದ್ದು ತನ್ನ ಇರುವಿಕೆಯಿಂದಲೇ ಮಂತ್ರಿಗಳಿಗೆ ಉತ್ತೇಜನ ನೀಡುತ್ತಾ ರಾಜ್ಯಭಾರ ಮಾಡುತ್ತಾನೋ, ಹಾಗೆಯೇ ದೇಹದೊಳಗೆ ಆತ್ಮನಿದ್ದುಕೊಂಡು ತಾನೇನೂ ಕಾರ್ಯವೆಸಗದೆ ತನ್ನ ಸಾನ್ನಿಧ್ಯದಿಂದ ಇಂದ್ರಿಯಗಳು ಕೆಲಸ ಮಾಡುವಂತೆ ಮಾಡುತ್ತಾನೆ. ಶ್ರೀಕೃಷ್ಣನು ಈ ಉತ್ಕೃಷ್ಟ ರೂಪಕವನ್ನು ಇಲ್ಲಿ ಬಳಸಿರುವುದು ಆತ್ಮ ಸಂಯಮಿಯು ಭೌತಿಕ ಶರೀರದೊಳಗಿದ್ದರೂ ಶುದ್ಧ ಆತ್ಮನ ಆನಂದವನ್ನು ಸವಿಯುತ್ತಾ ತನ್ನ ಉಪಾಧಿಯ ಚಲನವಲನಗಳನ್ನು ವೀಕ್ಷಿಸುತ್ತಿರುತ್ತಾ ಜೀವಿಸುತ್ತಾನೆ ಎಂಬುದನ್ನು ತೋರಿಸಲು. ಅವನಿಗೆ ಕರ್ತೃತ್ವ ಭಾವನೆ ಇಲ್ಲ, ಆದರೂ ಸುಖವಾಗಿ ಈ ಪ್ರಪಂಚದಲ್ಲಿ ಎಲ್ಲಾ ಕೆಲಸಗಳನ್ನು ಮಾಡುತ್ತಾ ಜೀವಿಸುತ್ತಿರುತ್ತಾನೆ. ಅದು ಅಲ್ಲದೆ ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭುಃ ನ ಕರ್ಮ ಫಲ ಸಂಯೋಗಂ ಸ್ವಭಾವಸ್ತು ಪ್ರವರ್ತತೆ. ಕರ್ಮಗಳನ್ನು, ಕರ್ತೃತ್ವ ಭಾವವನ್ನು ಮತ್ತು ಫಲಾಪೇಕ್ಷೆಯನ್ನು ಪರಮಾತ್ಮನು ಸೃಷ್ಟಿಸಬಲ್ಲ, ಪರಮಾತ್ಮನು ಸೃಷ್ಟಿಸಿಲ್ಲ. ಆದರೆ ಪ್ರಕೃತಿಯೇ ಈ ಎಲ್ಲ ಕೆಲಸಗಳನ್ನು ಮಾಡುವುದು. ಪರಮಾತ್ಮನನ್ನು ಕರ್ಮಾಧ್ಯಕ್ಷ ಮತ್ತು ಕರ್ಮ ಫಲದಾತ ಎಂದು ತಿಳಿಸಿದೆ. ಆದರೆ ಇಲ್ಲಿ ಸೃಷ್ಟಿಕರ್ತನಾದ ಭಗವಂತನ ಸ್ವರೂಪವೇನು, ವಿಶ್ವಕ್ಕೂ ಅವನಿಗೂ ಸಂಬಂಧವೇನು ಎಂಬುದನ್ನು ಅಷ್ಟಾಗಿ ವಿವರಿಸಿಲ್ಲ. ಪರಮಾತ್ಮನು ಕರ್ತೃತ್ವ ಭಾವವನ್ನು ಸೃಷ್ಟಿಸುವುದೂ ಇಲ್ಲ ಅಥವಾ ಯಾವ ಕರ್ಮವನ್ನು ಅನುಮೋದಿಸುವುದೂ ಇಲ್ಲ. ಪ್ರತಿಯೊಂದು ಕರ್ಮಕ್ಕೂ ಅದರ ಫಲಕ್ಕೂ ನಂಟು ಹಾಕುವಂತಹ ಕೆಲಸವು ಪರಮಾತ್ಮನದಲ್ಲ. ಸಾಧಾರಣ ವ್ಯಾಖ್ಯಾನಕಾರರು ವೇದದಲ್ಲಿ ಹೇಳುವ ಕರ್ಮ ಫಲದಾತನ ವಿವರಣೆಯೇ ಈ ಶ್ಲೋಕದಲ್ಲಿದೆ ಎಂದು ತಪ್ಪು ಅಭಿಪ್ರಾಯಕ್ಕೆ ಬರುತ್ತಾರೆ. ಇಲ್ಲಿ ಪರಮಾತ್ಮನು ತನಗೂ ಉಪಾಧಿಗಳಿಗೂ ಇರುವ ಸಂಬಂಧವನ್ನು ತೋರಿಸುತ್ತಾನೆ. ಆತ್ಮನಿಗೂ ಮೇಲೆ ತಿಳಿಸಿದ ಕರ್ತೃತ್ವ ಭಾವ ಅಥವಾ ಕರ್ಮ ಫಲಗಳಿಗೂ ಏನೇನೂ ಸಂಬಂಧವಿಲ್ಲದಿದ್ದರೆ ಅವುಗಳು ಇರುವುದಾದರೂ ಹೇಗೆ? ಆತ್ಮನಿಗೂ ಮತ್ತು ಅನಾತ್ಮನಿಗೂ ಯಾವುದೋ ಸಂಬಂಧವಿರಲೇಬೇಕು. ಇಲ್ಲಿ ವಿಚಿತ್ರವಾದ ಸಂಬಂಧರಹಿತ ಸಂಬಂಧವನ್ನು ವಿವರಿಸಿದೆ. ನನ್ನ ಮೂಗು ನನ್ನ ಮುಖದ ಮೇಲೆ ಇದೆ ಎಂಬುದು ಗೊತ್ತಿರುವ ವಿಷಯ. ಅದಕ್ಕೆ ಐಚ್ಛಿಕ ಅಥವಾ ಅನೈಚ್ಛಿಕ ಚಲನೆ ಇಲ್ಲ ಎಂಬುದು ಗೊತ್ತು. ಆದರೂ ಪಾತ್ರೆಯಲ್ಲಿ ಇಣಿಕಿ ನೀರನ್ನು ನೋಡುತ್ತಿದ್ದಾಗ ನನ್ನ ಮೂಗು ಮತ್ತು ಕಿವಿಗಳು ಕುಣಿಯುವಂತೆ ಕಾಣುತ್ತಿದ್ದವು. ಅದು ಹೇಗೆ? ನೀರನ್ನು ನೋಡುತ್ತಿರುವಾಗಲೂ ನನ್ನ ಮೂಗು ಅಲುಗಾಡುತ್ತಿಲ್ಲ ಎಂಬುದು ನನಗೆ ತಿಳಿದಿತ್ತು. ಆದರೆ ನಾನು ಕಂಡದ್ದು ಅಲುಗಾಡುತ್ತಿದ್ದ ಮೂಗು ಕಿವಿಗಳನ್ನು. ನೀರಿನ ಮೇಲೆ ನನ್ನ ಪ್ರತಿಬಿಂಬವು ನೀರನ್ನು ಸಂಪೂರ್ಣವಾಗಿ ಅವಲಂಬಿಸಿರುವುದರಿಂದ ಅವುಗಳ ಚಲನೆಯಂತೆ
ಅಂದರೆ ಆ ನೀರಿನ ಚಲನೆಯಂತೆಯೇ ಕಾಣುತ್ತಿದ್ದವು. ಅದೇ ರೀತಿ ಆತ್ಮನು ಯಾವುದೇ ಕರ್ಮಗಳನ್ನು ತಾನಾಗಿ ಮಾಡುವುದೇ ಇಲ್ಲ ಅಥವಾ ಮಾಡಿಸುವುದೂ ಇಲ್ಲ. ಉಪಾಧಿಗಳಾದ ಶರೀರ, ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿಗಳ ಸ್ವಧರ್ಮವೇ ಕರ್ಮ. ಅವುಗಳ ಜೊತೆ ಆತ್ಮ ಸೇರಿರುವ ಹಾಗೆ ಕಾಣುವುದರಿಂದ ಆತ್ಮನು ಮಾಡುತ್ತಾನೆ ಎಂದು ತಪ್ಪು ತಿಳಿದಿದ್ದೇವೆ. ವಿದ್ಯುತ್ ಶಕ್ತಿಯು ಸ್ಥಗಿತ ಶಕ್ತಿ. ಆದರೆ ಅದನ್ನು ಉತ್ಪಾದಿಸಿ, ಶೇಖರಿಸಿ, ವಿತರಣಾ ವಿಧಾನಗಳಿಂದ ಅದನ್ನು ಕಳುಹಿಸಿ ಅದಕ್ಕೆ ಬೇರೆ ಬೇರೆ ಉಪಕರಣಗಳನ್ನು ಜೋಡಿಸಿದಾಗ ಅದೇ ಶಕ್ತಿಯು ಚಲನಾತ್ಮಕವಾಗಿರುತ್ತದೆ. ಚೈತನ್ಯದಿಂದ ತುಂಬಿದ ಆತ್ಮನು ಉಪಾಧಿಯಲ್ಲಿ ಕ್ರಿಯಾತ್ಮಕನಾಗುವ ಕರ್ತೃತ್ವ ಭಾವ, ಸಂಸಾರಿ ಭಾವ ಇತ್ಯಾದಿಗಳು ಆರೋಪಿಸಲ್ಪಡುತ್ತವೆ. ಫಲಗಳನ್ನು ಅನುಭವಿಸುವುದು ಮತ್ತೆ ಕರ್ಮಗಳನ್ನು ಮಾಡುವುದು ಅಹಂಕಾರವೇ ವಿನ ಆತ್ಮನಲ್ಲ. ಪ್ರತಿಬಿಂಬಿಸುವ ಮಾಧ್ಯಮವು ಅಲುಗಾಡಿದರೆ ನನ್ನ ಪ್ರತಿಬಿಂಬ ಅಲುಗಾಡುತ್ತದೆಯೇ ವಿನ ನಾನು ಅಲುಗಾಡುವುದಿಲ್ಲ. ಅದೇ ರೀತಿ ಸ್ವಭಾವ, ಪ್ರಕೃತಿ ಅಥವಾ ಮಾಯೆಯಿಂದ ಆತ್ಮನು ಕರ್ತೃವಾದಂತೆ ತೋರುವನು. ವಾಸ್ತವವಾಗಿ ಭಗವಂತನು ತನ್ನ ನಿಜ ಸ್ವರೂಪದಲ್ಲಿ ಅಕರ್ತನು ಮತ್ತು ಮುಕ್ತ ಸ್ವರೂಪನು. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಆತ್ಮನಿಗೆ ಯಾವ ಪಾಪದ ಲೇಪವೂ ಇಲ್ಲ, ಪುಣ್ಯದ ಲೇಪವೂ ಇಲ್ಲ. ಜ್ಞಾನವು ಅಜ್ಞಾನದಿಂದ ಆವೃತವಾಗಿರುವುದರಿಂದ ಜೀವಿಗಳು ಈ ವಿಷಯದಲ್ಲಿ ಮೋಹಗೊಳ್ಳುತ್ತಿರುವವು. ಪರಮಾತ್ಮನು ಸರ್ವವ್ಯಾಪಿಯು, ಅಂದರೆ ವಿಭುಹು. ಈ ಪರಮಾತ್ಮನು ಜೀವಿಗಳ ಪಾಪ ಪುಣ್ಯಗಳಿಂದ ಬಂಧಿತನಾಗುವುದಿಲ್ಲ ಎಂದು ಇಲ್ಲಿ ಹೇಳಲಾಗಿದೆ. ಇಂತಹ ವಾಕ್ಯಗಳು ಪುರಾಣ ಕಥೆಗಳನ್ನು ಓದುವ ಭಕ್ತರನ್ನು ತಲ್ಲಣಗೊಳಿಸುತ್ತವೆ. ಆದ್ದರಿಂದ ಅವರುಗಳು ಸಾಮಾನ್ಯವಾಗಿ ಗೀತೆಯನ್ನು ಅಲಕ್ಷಿಸಿ ಕೃಷ್ಣನ ಮಹಿಮೆಯನ್ನು ಓದುತ್ತಾರೆ. ಮೋಡಗಳ ಆಚೆ ಕುಳಿತ ದೇವರು ಲೋಕವನ್ನೆಲ್ಲ ವೀಕ್ಷಿಸುತ್ತಾ, ಪ್ರಜೆಗಳು ಮಾಡುವುದನ್ನೆಲ್ಲ ಲೆಕ್ಕಾಚಾರ ಹಾಕುತ್ತಾ, ಕೊನೆಗೆ ಒಂದು ನಿರ್ಣಯದ ದಿನ ಪ್ರತಿಯೊಬ್ಬರು ಆ ತಂದೆಯನ್ನು ಸಮೀಪಿಸಿದೊಡನೆ ತನ್ನ ನಿರ್ಣಯವನ್ನು ಅವನು ತಿಳಿಸುತ್ತಾನೆ ಎಂದು ಅವರು ತಿಳಿದಿದ್ದಾರೆ. ಇದು ಬುದ್ಧಿವಂತರಲ್ಲದ ಅಪ್ರಬುದ್ಧ ಮನಸ್ಸುಳ್ಳ ಸರಳ ಜೀವಿಗಳಿಗೆ ಮಾತ್ರ ಒಪ್ಪಿಗೆಯಾಗುತ್ತದೆ. ಬದುಕಿನ ಚಟುವಟಿಕೆಗಳ ಅಧಿಷ್ಠಾನವಾದ ಪರಮಾತ್ಮನು ತಾನೇ ಸೃಷ್ಟಿಸಿದ ವಿಷಯಗಳಲ್ಲಿ ಆಸಕ್ತನಾಗಿರುತ್ತಾನೆ ಎಂಬ ಕಲ್ಪನೆ ಊಹಾತೀತವಾದುದು. ಅವನು ತನ್ನನ್ನು ತಾನು ಮರೆತಂತೆ ನಟಿಸುವಾಗ ಜೀವನಾಗಿ, ಸಂಸಾರಿಯಾಗಿ, ಛಿದ್ರವಾಗಿ ತೋರುತ್ತಾನೆ. ಸೂರ್ಯನ ಬೆಳಕು ಶುದ್ಧ ಗಾಜಿನ ತುಂಡಿನ ಮೂಲಕ ಹಾದು ಹೋದಾಗ ಅದು ಶುದ್ಧವಾಗಿಯೇ ಇರುತ್ತದೆ, ಶುದ್ಧವಾಗಿಯೇ ಕಾಣುತ್ತದೆ. ಸೂರ್ಯನ ಬೆಳಕು ಸ್ಫಟಿಕದ ಪ್ರಿಸ್ಮ್ ಮೂಲಕ ಹಾದು ಹೋದರೆ ಸಪ್ತವರ್ಣಗಳಿಂದ ಕೂಡಿದುದು ಕಾಣುತ್ತದೆ. ಅಂತೆಯೇ ಜ್ಞಾನದ ಬೆಳಕಿನಿಂದ ನೋಡಿದಾಗ ಆತ್ಮನು ಅದ್ವಿತೀಯನು, ಅಕರ್ತನು, ವಿಭುವು ಆಗಿ ಕಾಣುತ್ತಾನೆ. ಅಜ್ಞಾನದ ದೃಷ್ಟಿಯಿಂದ ಅವನನ್ನು ಜೀವ, ಸಂಸಾರಿ ಎಂದು ಹೇಳುವುದು. ಜ್ಞಾನ, ಅಜ್ಞಾನ ಇವುಗಳ ಸಂಬಂಧವನ್ನು ಇಲ್ಲಿ ಸುಂದರವಾಗಿ ವಿವರಿಸಲಾಗಿದೆ. ಅಜ್ಞಾನವು ಎಂದು ಜ್ಞಾನವಾಗಲಾರದು, ಜ್ಞಾನವು ಅಜ್ಞಾನದ ಅಂಗವಾಗಲಾರದು. ಅಜ್ಞಾನವಿದ್ದೆಡೆ ಜ್ಞಾನವಿರುವುದಿಲ್ಲ, ಜ್ಞಾನವಾದೊಡನೆ ಅಜ್ಞಾನ ಹೋಗಲೇಬೇಕು. ಆದರೆ ಇಲ್ಲಿ ಕತ್ತಲೆಯಲ್ಲಿ ಬೆಳಕು ಬಂಧಿತವಾದಂತೆ ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ, ಆವರಿಸಿದೆ ಎಂದು ವಿವರಿಸಿದೆ. ಇದು ಹೇಗೆ? ಆತ್ಮನನ್ನು ತಿಳಿಯುವುದು ಅಜ್ಞಾನವನ್ನು ಹೋಗಲಾಡಿಸುವ ವಿಧಾನದಿಂದಲೇ ಹೊರತು ಜ್ಞಾನವನ್ನು ಸೃಷ್ಟಿಸುವುದರಿಂದಲ್ಲ. ಆದ್ದರಿಂದ ಅದೊಂದು ಪುನರ್ದರ್ಶನವೇ ಹೊರತು ಎಲ್ಲಿಂದಲೋ ಬರುವುದಿಲ್ಲ. ಇದನ್ನು ವ್ಯಾಸರು ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಜ್ಞಾನೇನ ತು ತದಜ್ಞಾನಂ ಯೇಷಾಂ ನಾಶಿತಮಾತ್ಮನಃ ತೇಷಾಮಾದಿತ್ಯವಜ್ಞಾನಂ ಪ್ರಕಾಶಯತಿ ತತ್ಪರಂ. ಯಾರಿಗೆ ಆತ್ಮಜ್ಞಾನದಿಂದ ಅಜ್ಞಾನವು ನಾಶವಾಗಿದೆಯೋ ಅಂತಹವರಿಗೆ ಜ್ಞಾನವು ಪರಬ್ರಹ್ಮವನ್ನು ಸೂರ್ಯನಂತೆ ಬೆಳಗಿಸಿ ತೋರಿಸುತ್ತದೆ.
ಅಜ್ಞಾನದಿಂದ ನರಳುತ್ತಿರುವ ಮಾನವರಿಗೆ ಇದೇ ಒಂದು ಗೋಡೆಯಾಗಿ ಆತ್ಮವನ್ನು ಮರೆ ಮಾಡಿರುತ್ತದೆ. ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡಿರುವವನಲ್ಲಿ ಅವಿದ್ಯೆಯ ಮುಸುಕು ಹೋಗಿರುತ್ತದೆ. ಬೆಳಕು ಕತ್ತಲೆಯನ್ನು ಸ್ವಲ್ಪ ಸ್ವಲ್ಪವಾಗಿ ತೆಗೆದುಹಾಕದೆ ಆ ಕತ್ತಲೆ ಎಷ್ಟೇ ಕರಾಳವಾಗಿರಲಿ ಒಮ್ಮೆಗೆ ತೆಗೆದುಹಾಕುವಂತೆ ಆತ್ಮಜ್ಞಾನವು ಅವಿದ್ಯೆಯನ್ನು ಕೂಡಲೇ ತೊಡೆದು ಹಾಕುತ್ತದೆ. ಅವಿದ್ಯೆಯು ಅಹಂಭಾವವನ್ನು ಸೃಷ್ಟಿಸುತ್ತದೆ. ಅಹಂಕಾರವು ಶರೀರ, ಮನಸ್ಸು ಮತ್ತು ಬುದ್ಧಿಯಲ್ಲಿ ತಾದಾತ್ಮ್ಯ ಬೆಳೆಸುತ್ತದೆ. ಅವಿದ್ಯೆಯು ಕೊನೆಗೊಂಡಾಗ ಅಹಂಕಾರವೂ ಕೊನೆಗೊಳ್ಳುವುದರಿಂದ ಅದರ ಎಲ್ಲ ಸಂಬಂಧಗಳು ಕೊನೆಗೊಂಡು ಆತ್ಮನ ದರ್ಶನವಾಗುತ್ತದೆ. ಈ ಹಂತದಲ್ಲಿ ದ್ವೈತಿಗಳು ಸಾಮಾನ್ಯವಾಗಿ ಹತಾಶರಾಗುವುದುಂಟು. ಅನುಭವಿಸುವವನು ಅಂದರೆ ಅಹಂ ಹಾಗೂ ಅನುಭವವನ್ನು ಪಡೆಯುವ ಉಪಕರಣಗಳು, ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆರಡು ಆತ್ಮಜ್ಞಾನವಾದಾಗ ನಾಶವಾಗುವುದಾದರೆ ಆತ್ಮಾನುಭವ ಆಗುವುದು ಯಾರಿಗೆ ಎಂಬುದು ಅವರಿಗೆ ಅರ್ಥವಾಗುವುದಿಲ್ಲ. ಯಾವ ಬುದ್ಧಿವಂತ ಓದುಗನಿಗೂ ಈ ಅನುಮಾನ ಬರಬಹುದು. ಈ ಸಾಧ್ಯತೆಯನ್ನು ಊಹಿಸಿಯೇ ಕೃಷ್ಣನು ಅಹಂಕಾರ ಕೊನೆಗೊಂಡರೆ ಹೇಗೆ ಜ್ಞಾನ ಸ್ವರೂಪನಾದ ಆತ್ಮನು ಸ್ವತಃ ಗೋಚರನಾಗುತ್ತಾನೆ ಎಂಬುದನ್ನು ಇಲ್ಲಿ ವಿವರಿಸುತ್ತಿದ್ದಾನೆ. ಬುದ್ಧಿಗೆ ಸುಲಭವಾಗಿ ನಿಲುಕುವ ವಿವರಣೆಯನ್ನು ಭಗವಂತನು 2ನೆಯ ಸಾಲಿನಲ್ಲಿ ಕೊಟ್ಟಿದ್ದಾನೆ. ಸೂರ್ಯನಂತೆ ಸ್ಪಷ್ಟವಾಗಿ ಕಾಣುತ್ತಾನೆ ಎಂದು ಹೇಳುವುದರಲ್ಲಿ ಬಹಳ ಅರ್ಥವಿದೆ. ಆಕಾಶದಲ್ಲೆಲ್ಲ ಮೋಡ ಕವಿಯುವುದರಿಂದ ನಾವು ಅನೇಕ ದಿವಸ ಸೂರ್ಯನನ್ನು ನೋಡುವುದೇ ಇಲ್ಲ. ಆಗ ನಾವು ಆತುರದಲ್ಲಿ ಸೂರ್ಯನು ಮೋಡಗಳಿಂದ ಮುಚ್ಚಲ್ಪಟ್ಟಿದ್ದಾನೆ ಎಂದು ಕೂಡುತ್ತೇವೆ. ಈ ಹೇಳಿಕೆಯನ್ನು ಪರಿಶೀಲಿಸಿದಾಗ ಸೂರ್ಯನು ಒಂದು ತುಂಡು ಮೋಡದಿಂದ ಮುಚ್ಚಲ್ಪಡಲಾರ ಎಂದು ತಿಳಿಯುತ್ತದೆ. ವಿಶ್ವದ ಕೇಂದ್ರ ಸ್ಥಾನದಲ್ಲಿ ಸೂರ್ಯನು ಅಮಿತ ಪ್ರಭೆಯಿಂದ ಪ್ರಕಾಶಿಸುತ್ತಿದ್ದಾನೆ ಎಂಬುದು ನಮಗೆಲ್ಲ ಗೊತ್ತು. ತುಂಡು ಮೋಡದ ಭಾಗವು ಅವನಿಂದ ಬಹಳ ದೂರದಲ್ಲಿ ಇರುತ್ತದೆ. ಭೂಮಿಯ ಮೇಲ್ಮಟ್ಟದಿಂದ ಮಾನವರು ತಮ್ಮ ಅತಿ ಸಣ್ಣ ಕಣ್ಣುಗಳಿಂದ ಸೂರ್ಯನ ಕಡೆ ನೋಡಿದಾಗ ಮೋಡದ ತುಂಡೊಂದರಿಂದ ಅವನು ಮರೆಯಾಗಿರುವ ಹಾಗೆ ಕಾಣುವುದಷ್ಟೇ. ನಮ್ಮ ಸಣ್ಣ ಕಣ್ಣುಗಳ ಮುಂದೆ ಸಣ್ಣ ಅಡಚಣೆಯನ್ನು ಹಿಡಿದು ದೂರದ ದೊಡ್ಡ ಪರ್ವತವನ್ನಾದರೂ ನಮ್ಮ ದೃಷ್ಟಿಯಿಂದ ಮರೆ ಮಾಡಬಹುದು. ಅದರಂತೆಯೇ ಜೀವವು ಆತ್ಮನತ್ತ ದೃಷ್ಟಿ ಹಾಯಿಸಿದಾಗ ಅವಿದ್ಯೆಯು ಅವನನ್ನು ಮರೆಮಾಡಿರುವ ಹಾಗೆ ಕಾಣುತ್ತದೆ, ಮರೆಮಾಡಿರುವ ಹಾಗೆ ತೋರುತ್ತದೆ. ಆತ್ಮನಲ್ಲಿ ಅಜ್ಞಾನವಿಲ್ಲ, ಸೂರ್ಯನಲ್ಲಿ ಮೋಡಗಳಿಲ್ಲ. ಅನಂತ ಆತ್ಮನನ್ನು ಯಾರಿಗೂ ಮರೆಮಾಚಲು ಸಾಧ್ಯವಿಲ್ಲ. ಅವಿದ್ಯೆಯಿಂದಾಗಿ ಆತ್ಮನು ಮರೆಯಾಗಿರುವ ಹಾಗೆ ಕಾಣುವುದು. ಮೋಡ ಸರಿದಾಗ ಪ್ರಕಾಶಮಾನವಾದ ಸೂರ್ಯನ ದರ್ಶನವಾಗುವ ಹಾಗೆ ಯಾವಾಗ ಈ ಅವಿದ್ಯೆಯು ನಾಶವಾಗುತ್ತದೆಯೋ ಆಗ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ. ಸೂರ್ಯನನ್ನು ನೋಡಲು ನಮಗೆ ಬೇರೆ ಬೆಳಕಿನ ಅವಶ್ಯಕತೆ ಇಲ್ಲ. ಅದರಂತೆಯೇ ಆತ್ಮಾನುಭವ ಪಡೆಯಲು ನಮಗೆ ಬೇರೆ ಕರಣಗಳ ಅಗತ್ಯವಿಲ್ಲ. ಆತ್ಮನೇ ಜ್ಞಾನ ಸ್ವರೂಪನು, ಅದು ಜ್ಞಪ್ತಿ ಸ್ವರೂಪವುಳ್ಳದ್ದು. ಆದ್ದರಿಂದ ಜ್ಞಾನವನ್ನು ತಿಳಿಯಲು ಬೇರೆ ಜ್ಞಾನದ ಅಗತ್ಯವಿಲ್ಲ. ಜ್ಞಾನವೇ ಅರಿವು. ಅದರಂತೆಯೇ ಆತ್ಮನೇ ಆತ್ಮನನ್ನು ಪುನರ್ದರ್ಶನ ಮಾಡಿಕೊಳ್ಳುವನು. ಕನಸಿಗ ಕನಸಿನ ಪ್ರಪಂಚವನ್ನು ಕೊನೆಗೊಳಿಸಿ ಎಚ್ಚರಗೊಂಡ ಮೇಲೆ ತನ್ನ ನಿಜ ಸ್ಥಿತಿಯನ್ನು ತಿಳಿಯುತ್ತಾನೆ. ಕನಸಿಗನಿಗೆ ಎಚ್ಚರಗೊಂಡವನು ಬೇರೆ ಎಂದು ತಿಳಿಯುವುದಾಗಲಿ ಅಥವಾ ಗುರುತಿಸುವುದಾಗಲಿ ಸಾಧ್ಯವಿಲ್ಲ. ಕನಸಿಗ ಕನಸಿನ ಪ್ರಪಂಚವನ್ನು ಬಿಟ್ಟು ಎದ್ದ ಮೇಲೆ ತಾನೇ ಎಚ್ಚರದಲ್ಲಿ ಇರುವವನು ಎಂದು ತಿಳಿಯುತ್ತಾನೆ. ಅದೇ ದಾರಿಯಲ್ಲಿ ಮೋಹಗೊಂಡ ಜೀವವು ಅವಿದ್ಯೆಯನ್ನು ದಾಟಿದಾಗ ಆತ್ಮನಾದ ಅದು ಶುದ್ಧ ಪ್ರಜ್ಞೆಯಾಗುತ್ತದೆ. ಜೀವಕ್ಕೂ ಆತ್ಮನಿಗೂ ಇರುವ ಸಂಬಂಧವನ್ನು ಮತ್ತು ಜೀವವು ಆತ್ಮನನ್ನು ಪುನರ್ದರ್ಶಿಸುವ ವಿಧಾನವನ್ನು ಬಹಳ ಸುಂದರವಾಗಿ ವಿವರಿಸಿದ್ದಾರೆ. ಬಹಳ ಅರ್ಥಗರ್ಭಿತವಾದ ಈ ರೂಪಕವನ್ನು ನೀವು ಪದೇ ಪದೇ ಮನನ ಮಾಡಬೇಕು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.